ದೇಶದಲ್ಲಿ ಯಾವ ರಾಜ್ಯದಲ್ಲಿ ಏನೇ ರಾಜಕಾರಣ ನಡೀಲಿ ಅದಕ್ಕೆ ಕರ್ನಾಟಕದತ್ತ ಎಲ್ಲರ ಚಿತ್ತ ಇದ್ದೇ ಇರುತ್ತೆ. ಸೊ ಇವತ್ತು ಕೂಡ ಫ್ರೀಡಮ್ ಟಿವಿ ಒಂದು ವಿಶೇಷ ಟಾಪಿಕ್ ತೊಗೊಂಡು ನಿಮ್ಮ ಮುಂದೆ ಬಂದಿದೆ. ಎಸ್, ಅದೇನು, ಯಾವ ವಿಚಾರ, ಬನ್ನಿ ಸುದೀರ್ಘವಾಗಿ ಮಾತಾಡೋಣ. ಅದೇ ಇವತ್ತಿನ ಕಾರ್ಯಕ್ರಮ ರಾಜಕೀಯ ಮುಂದೇನು. ಲೋಕಸಭೆ ಚುನಾವಣೆ ನಂತರ ಹಲವಾರು ರಾಜಕೀಯ ನಾಯಕರು ಏನೇನೋ ನೆಪ ಹೇಳ್ಕೊಂಡು ದೆಹಲಿಗೆ ಹೋಗೋದು ಜಾಸ್ತಿ ಆಗಿದೆ. ನಿನ್ನೆ BJPಯ ರಾಜ್ಯಾಧ್ಯಕ್ಷರು ಕೂಡ ದೆಹಲಿಯಲ್ಲೇ ಇದ್ದರು. BJPಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವ್ರನ್ನ ಭೇಟಿಯಾದರು. ಇದರ ಹಿನ್ನೆಲೆ ಏನು, ಯಾಕೆ ಭೇಟಿಯಾದರು, ಆ್ಯಂಡ್ ರಾಜ್ಯದಲ್ಲಿ CM ಬದಲಾವಣೆ ಆಗಲೇಬೇಕು ಅಂತ ಕೆಲವು ಚರ್ಚೆ ನಡೀತಾ ಇದೆ. ಸೊ ಈ ಬಗ್ಗೆ ಯಾವ್ಯಾವ ರಾಜಕೀಯ ನಾಯಕರು ಏನೇನು ಹೇಳಿದ್ರು, ವಿಜೇಂದ್ರ ಅವರು, ಪ್ರಮುಖವಾಗಿ ವಿಪಕ್ಷ ನಾಯಕ R ಅಶೋಕ್ ಹಾಗೂ ಇವತ್ತು DK ಶಿವಕುಮಾರ್ ಕೂಡ ಈ ವಿಚಾರವಾಗಿ ಒಂದಿಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಫಸ್ಟ್ ಕ್ವಿಕ್ ಆಗಿ ಅದು ಕೇಳಿಸ್ಕೊಂಬರೋಣ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟಗಳನ್ನ ಸದನದ ಒಳಗಡೆ ಹಾಗೂ ಸದನದ ಹೊರಗಡೆ ಭ್ರಷ್ಟ ಮುಖ್ಯಮಂತ್ರಿಗಳು, ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು. ಕಳೆದ 2 ತಿಂಗಳುಗಳಿಂದ ರಾಜ್ಯದಲ್ಲಿ ಇವತ್ತು ಆಡಳಿತ ಅಂತಕ್ಕಂಥದ್ದು ಸಂಪೂರ್ಣ ಕುಸಿದಿದೆ. ಮಂತ್ರಿಗಳು ವಿಧಾನಸೌಧಕ್ಕೆ ಹೋಗ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೂ ಕೂಡ ವಿಶ್ವಾಸ ಇಲ್ಲ. ಯಾವಾಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರೋ, ಯಾವಾಗ ಡೆಲ್ಲಿಗೆ ಹೋಗ್ಬೇಕು ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಆಡೋದಕ್ಕೆ. ಪಾಪ DK ಶಿವಕುಮಾರ್ ಸಾಹೇಬ್ರು ಬಿಡಿ ಆಗ್ಲೇ ವೈಷ್ಣವ ದೇವಿ ಹೋಗಿ ಬಂದ್ಬಿಟ್ಟಿದ್ದಾರೆ. ಬೇಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬಂದಂಗೆ ಕಾಣ್ತಾರೆ, ಅದು ಬೇರೆ ವಿಚಾರ. ತಾಯಿಯಲ್ಲಿ ಬೇಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬಂದಂಗೆ ಕಾಣ್ತಾರೆ, ಅದು ಬೇರೆ ವಿಚಾರ. ಆದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕ್ಷಣಗಣನೆ ಪ್ರಾರಂಭ ಆಗಿದೆ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ರಾಜೀನಾಮೆನ ಕೊಡಬಹುದು. ಆದ್ರೆ ನಾನು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇವತ್ತೇನು ಮೊನ್ನೆ ಬೆಂಗಳೂರಿನಿಂದ ನಾವು JDS ಎರಡೂ ಪಕ್ಷಗಳು ಪಾದಯಾತ್ರೆ ಮಾಡಿದಂತ ಸಂದರ್ಭದಲ್ಲಿ ನೋಡಿದ್ರೆ ಯಾವ ರೀತಿ ಉತ್ಸಾಹದಿಂದ ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ. ಯಾವ ರೀತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ತಮ್ಮ ತಪ್ಪನ್ನು ಒಪ್ಕೊಂಡ್ರಿ, 87 ಕೋಟಿ ಹಗರಣ ಆಗಿದೆ ಅಂತೇಳಿ ಬಂಡತನ ಮಾಡ್ದೇನೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ಇವೆರಡು ವಿಚಾರಗಳನ್ನ ಹಿಡ್ಕೊಂಡು ಮುಖ್ಯಮಂತ್ರಿಗಳು ನಾಳೆ ನ್ಯಾಯಾಲಯದಿಂದ ಆದೇಶ ಬಂದ ಮೇಲೆ ರಾಜೀನಾಮೆ ಕೊಡೋದಕ್ಕಿಂತ ಈಗಲೇ ರಾಜೀನಾಮೆ ಕೊಟ್ರೆ ಒಳಿತು. ಪರೀಕ್ಷಾ ಸ್ಟೂಡೆಂಟ್ ಅವನ ಮೇಲೆ ಅರೆಸ್ಟ್ ಮಾಡಿ ಅವ್ರನ್ನ ವಿಜಯನಗರ ಸ್ಟೇಷನ್ ಅಲ್ಲಿ ಹಾಕಿದ್ದಾರೆ. ನಮ್ಮ ಯುವ ಮೋರ್ಚಾ ಅಧ್ಯಕ್ಷರನ್ನ ಅರೆಸ್ಟ್ ಮಾಡಿದ್ದಾರೆ. ನಿಮ್ಗೆ ಸರ್ಕಾರ ನಡೆಸೋಕೆ ಆಗ್ತಾ ಇಲ್ಲ. ಸರ್ಕಾರ ಅಭಿವೃದ್ಧಿ ಕಡೆ ಗಮನ ಕೊಡಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ನಿಮ್ದು ಏನಿದ್ರು ಈಗ ಚೇರ್ ಉಳಿಸ್ಕೊಳೋ ಅಂತ. ಅದಕ್ಕೋಸ್ಕರ ನೀವು ಸರ್ಕಾರ ಏನ್ ಕರ್ತವ್ಯಗಳನ್ನ ಮಾಡ್ಬೇಕಾಯ್ತು ಅದೆಲ್ಲವನ್ನ ಬಿಟ್ಟು ನಿಮ್ ಚೇರ್ ಉಳಿಸ್ಕೊಳ್ಳೋಕ್ಕೋಸ್ಕರ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ನಲ್ಲಿ ಅಧಿಕಾರ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅದೇ ಕೆಲಸದಲ್ಲಿ ನಿರತರಾಗಿ ಕರ್ನಾಟಕದಲ್ಲಿರುವಂತ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಪ್ರಾರಂಭನೇ ಆಗಿಲ್ಲ, ಆಗಿದ್ರು ನಿಂತೋಗಿದೆ. ಈ ಪರಿಸ್ಥಿತಿ ಕರ್ನಾಟಕದಲ್ಲಿ ಪ್ಲಾನ್ ಇದೆ. ಈಗ ಕೇರಳದಲ್ಲಿ ಇದು ಟ್ರೈನಿಂಗ್ ಸೆಂಟರ್ ಇದೆ. ಕೇರಳ ಈ ತರದ ಅಲ್ಲೆಲ್ಲ ದೊಡ್ಡ ಇಶ್ಯೂಸ್ ಆಗಿದೆ ಕೇರಳದಲ್ಲಿ. ಇದು ಸಿನಿಮಾನು ಕೂಡ ಬಂದಿತ್ತು, ಒಂದು ಸಿನಿಮಾನು ಕೂಡ ಬಂದಿತ್ತು ಕೇರಳ ಫೈಲ್ಸ್. ಇದೆಲ್ಲ ಇವರಿಗೆ ಟ್ರೈನ್ ಅಪ್ ಮಾಡುವಂತ ಗ್ಯಾಂಗ್ಗಳನ್ನು ಕೂಡ ಇದೆ. ಇದರಲ್ಲಿ ವಿದೇಶಿದ ಕೈವಾಡನು ಕೂಡ ಇದೆ. ಅವ್ರು ಹೇಳಿದಾರಲ್ಲ 2047ಕ್ಕೆ ನಾವು ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಭಾರತವನ್ನ ಅಂತ. ಅವರ ಕರಪತ್ರಗಳಲ್ಲಿ ಯಾರ್ಯಾರು ಟೆರರಿಸ್ಟ್ಗಳು ಸಿಕ್ಕಿದ್ದಾರೆ NIA ಅವರೆಲ್ಲರ ಕರಪತ್ರದಲ್ಲಿ ಇರುವಂತದ್ದು 2047 ಒಳಗಡೆ ನಾವು ಭಾರತವನ್ನ ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಅಂತ ಅವರೆಲ್ಲ ಕರಪತ್ರದಲ್ಲಿ ಇರೋದು ಈಗ NIA ಆಲ್ರೆಡಿ ಸೀಸ್ ಮಾಡಿರುವಂತ ಅವರ ಕರಪತ್ರಗಳಲ್ಲಿ ಬಂದಿದೆ. ಸೊ ಅದರಿಂದ ಈ ಲವ್ ಜಿಹಾದ್ ನಡೀತಾ ಇದೆ ಅನ್ನೋದಕ್ಕಿಂತ ಅದಕ್ಕಿಂತ ಇನ್ನೇನು ದೊಡ್ಡ ಸಾಕ್ಷಿ ಇರಬೇಕು. ಅದೇ ದೊಡ್ಡ ಸಾಕ್ಷಿ. NIA ಇನ್ವೆಸ್ಟಿಗೇಷನ್ ಆಗಿರುತ್ತೆ ಕೇಸು. ಗೌರವಾನ್ವಿತ ರಾಷ್ಟ್ರದ ಸ್ಟೀಲ್ ಅಂಡ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಮಿಸ್ಟರ್ ಕುಮಾರಸ್ವಾಮಿ, ಬಹಳ ಸತ್ಯಕ್ಕೆ ಹೆಸರಾದಂಥ ಕುಮಾರಸ್ವಾಮಿ ಅವರು
ಹೆವಿ ಇಂಡಸ್ಟ್ರೀಸ್ ಸಾರಿ ಇಲ್ಲ ಹೆವಿ ಇಂಡಸ್ಟ್ರೀಸ್ ಸ್ಟೀಲ್ ಅಂದರೆ ಕಬ್ಬಣ. ಅವರು ಭಾಳ ಸತ್ಯಕ್ಕೆ ಭಾಳ ಇಷ್ಟ. ಅವ್ರು ಏನು ಹೇಳಿದ್ದಾರೆ ಅಂದರೆ, ನಾನು ಯಾವುದೋ ನೋಡಿದೆ, ಐ ಡೋಂಟ್ ನೋ ಇಫ್ ಐ ಆಮ್ ರಾಂಗ್, ನೀವು ಯಾರು ಕರೆಕ್ಟ್ ಮಾಡಬೇಕು ಇವರೆಲ್ಲ. ಅವರು ನಾನು ಸೈನೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ನಂದೇ ಅಲ್ಲ ಸೈನು, ನಾನೇ ಮಾಡಿಲ್ಲ ಅಂತ ಓದ್ದೆ, ನಾನು ಕೇಳ್ಕೊಂಡಿಲ್ಲ, ಎಲ್ಲೋ ಮಾಧ್ಯಮದಲ್ಲಿ ಹಂಗೆ ಹೇಳಿದ್ರು ಅಂತ ಹೇಳ್ತಿದ್ದೆ. ಮಿಸ್ಟರ್ ಕುಮಾರಸ್ವಾಮಿ, ಯು ಆರ್ ಎ ಹಾನರಬಲ್ ಯೂನಿಯನ್ ಮಿನಿಸ್ಟರ್, ಆನೆಸ್ಟ್. ಓದ್ ತಗೊಂಡಿದ್ದೆ, ಸಂವಿಧಾನದ ಹೆಸರಲ್ಲಿ ಓದ್ ತಗೊಂಡಿದ್ಯಾ. ಯು ಟೆಲ್ ನಾನು ಮಾಡಿದ್ದೀನಿ, ಈಗ ನೀವು ಕೋರ್ಟಲ್ಲಿ ಹೇಳಿದ್ಯಾ, ವಿ ಆರ್ ವೆರಿ ಪ್ರೌಡ್ ಆಫ್ ಯು. ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ಯಾ, ನಾನು ಸೈನ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ಯಾ. ಇವತ್ತು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ ಮೀಡಿಯಂ ಮುಂದೆ. ಕಂಪ್ಲೇಂಟ್ ಫೈಲ್ ಮಾಡಿಲ್ಲ. ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಅಟ್ಲೀಸ್ಟ್ ನಾವು ಟುಡೇ ಫೈಲ್ ಮಾಡಪ್ಪ. ಬೇಕಾದ ಜನ ನಿಮಗೆ ಪೊಲೀಸ್ ಆಫೀಸರ್ಸ್ಗಳಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಪಾಲಿಟಿಷಿಯನ್ಸ್ ಇದ್ದಾರೆ, ದೊಡ್ಡ ಸರ್ಕಾರದಲ್ಲಿದ್ಯಾ ನೀನು, ಮಾಡು. ಇವತ್ತು ಯಾಕೆ ಮಾಡಿಲ್ಲ? ಸೊ ನಮ್ಮ ಘನವೆತ್ತ ರಾಜ್ಯಪಾಲರಿಗೆ ಗೌರವ ಕೊಡಲೇಬೇಕು. ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ನಮಗೆಲ್ಲ ಬೋಧನೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ 31ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ 10ರಿಂದ 10ವರೆಗೆ ಎಲ್ಲ ರಾಜ್ಯದ ಎಲ್ಲ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಲೋಕಸಭೆಯ ಸದಸ್ಯರು, ಯಾರು ಎಷ್ಟೇ ದೊಡ್ಡವರಾಗಿರ್ಬೋದು, ಎನಿ ಮಿನಿಸ್ಟರ್ ಎಲ್ಲ ಕೂಡ ಶಾಸಕರು. ಸೊ ಗಾಂಧಿ ಸ್ಟ್ಯಾಚ್ಯೂಯಿಂದ ರಾಜ್ಭವನ್ಗೆ, ಘನವೆತ್ತ ರಾಜ್ಯಪಾಲರಿಗೆ ಈ ಒಂದು ಮೆಮೊರಂಡಮ್ನ ಪಕ್ಷದ ಪರವಾಗಿ ಸಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಈಸ್ ಆಲ್ಸೋ ಫಸ್ಟ್ ಎನ್ MLA, ಎ ಪಾರ್ಟಿ ಮ್ಯಾನ್, ದೆನ್ ದಿ ಆಫೀಸ್. ನಾನು ಅದಕ್ಕೆ ಇಲ್ಲಿಂದನೇ ನಾವು ಮಾಡ್ತಾ ಇರೋದು ಇದನ್ನು. ಪಾರ್ಟಿ, ದಿಸ್ ಇಸ್ ಎ ಪಾರ್ಟಿ. ಎಸ್, ಇದು BJPಯ ರಾಜ್ಯಾಧ್ಯಕ್ಷರು ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕೋರ್ಟಲ್ಲಿ ನಿಮ್ಮ ವಿರುದ್ಧ ತೀರ್ಪು ಬರೋಕ್ಕಿಂತ ಮುಂಚೆನೇ ನೀವು ರಿಸೈನ್ ಮಾಡಿದ್ರೆ ಒಳ್ಳೆಯದು ಅಂತ. ಎಸ್, ಇದರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ವಿಶೇಷ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಪ್ರಮುಖವಾಗಿ ವಿರೋಧ ಪಕ್ಷದಿಂದ BJP ವಕ್ತಾರರಾದಂಥ ಶರತ್ ಹೆಗಡೆ ಅವರು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಂಗೆ JDSನ ವಕ್ತಾರರಾದಂಥ ಸೈಯದ್ ಅವರು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನನ್ನ ನೇರ ಪ್ರಶ್ನೆ ಫಸ್ಟ್ ನಾವು ವಿರೋಧ ಪಕ್ಷದ ಶರತ್ ಹೆಗಡೆಜಿ ನಿಮ್ಮಿಂದ ಕೇಳ್ತೇನೆ. ಎಸ್, CM ಯಾಕೆ ರಾಜೀನಾಮೆ ಕೊಡಬೇಕು? ಆ್ಯಂಡ್ ಅಧಿಕಾರ ಪಕ್ಷದಲ್ಲಿರುವಂಥ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಹೇಳ್ತಾ ಇದ್ರು, ನಾವು ರಾಜ್ಯಪಾಲರ ವಿರುದ್ಧ ಪಾದಯಾತ್ರೆ ಮಾಡ್ತೇವೆ, ನಾವು ಸಿಗ್ನೇಚರ್ ಕಲೆಕ್ಟ್ ಮಾಡಿ ರಾಜ್ಯಪಾಲರನ್ನ ಭೇಟಿ ಮಾಡ್ತೀವಿ ಅಂತ. ಮೊದಲನೇದಾಗಿ ಸಿದ್ದರಾಮಯ್ಯನವ್ರು ಯಾಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಈಗಾಗಲೇ ಗೊತ್ತಿರ್ಬೋದು. ಜನರ ಒಂದು ದೊಡ್ಡ ಕೂಗಿದೆ, ಅವ್ರು ರಾಜೀನಾಮೆ ಕೊಡಲೇಬೇಕು ಅಂತೇಳಿ. ನಮ್ಮ ಕೂಗಲ್ಲ, BJP ಕೂಗು ಅಷ್ಟೇ ಅಲ್ಲ, ಜನಸಾಮಾನ್ಯರ ಕೂಗು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತಿದೆ. ಯಾಕೆ ಅಂತ ಹೇಳಿದ್ರೆ, ಒಂದನೇದಾಗಿ ಅವರು ದಲಿತರಿಗೆ ಮೀಸಲಿಟ್ಟಂತಹ ದುಡ್ಡನ್ನು ಲೂಟಿ ಹೊಡೆದಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿರ್ತಕ್ಕಂತಹ ದುಡ್ಡನ್ನು ಲೂಟಿ ಹೊಡೆದಿದ್ದಾರೆ. ನೇರ ಅವರೇ ಫೈನಾನ್ಸ್ ಅವ್ರ ಹತ್ರ ಇರೋದ್ರಿಂದ ಅಲ್ಲಿ ಭ್ರಷ್ಟಾಚಾರ ಆಗಿದೆ, ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಎರಡನೇದಾಗಿ ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ ಅದು ಪ್ರಚಲಿತದಲ್ಲಿ ಇರತಕ್ಕಂತಹ ವಿಷಯ ಅಂದರೆ ಮೂಡ 14 ಸೈಟನ್ನು ತಮ್ಮ ಕುಟುಂಬಕ್ಕೋಸ್ಕರ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ತಗೊಂಡಿರ್ತಕ್ಕಂಥದ್ದು. ಇದು ಎರಡು ವಿಷಯ ಪ್ರಮುಖವಾದ ಇದರಿಂದ ಇದಿಷ್ಟೇ ಅಲ್ಲ, ಸಾಕಷ್ಟಿದೆ. ವಕ್ಫ್ ಬೋರ್ಡಲ್ಲಿ ಅವ್ಯವಹಾರ ಆಗಿದೆ. ಈಗಾಗಲೇ ಪ್ರತಿಯೊಂದು ಏನು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅವ್ಯವಹಾರ ಆಗ್ತಾ ಇದೆ. ಸರಿಯಾಗಿ ಫ್ರೀ ಬೀಸನ್ನು ಕೊಡೋಕ್ಕಾಗ್ತಾ ಇಲ್ಲ. ರೋಸಿ ಹೋಗಿದ್ದಾರೆ ಜನ, ಇವರು ಆಡಳಿತಕ್ಕೆ ಜನ ರೋಸಿ ಹೋಗಿದ್ದಾರೆ. ಆದ್ರಿಂದ ಅವರಲ್ಲಿ ಒಂದೇ ಒಂದು ಕೂಗು, BJP ಕೂಗು ಅದೇ, ಜನಸಾಮಾನ್ಯರ ಕೂಗು ಒಂದೇ. ರಾಜೀನಾಮೆ ಕೊಡಬೇಕು ಅಷ್ಟೇ. ಈಗ ಆರೋಪ ಬಂದಷ್ಟು ರಾಜೀನಾಮೆ ಕೊಡಬೇಕಾದ್ರೆ BJP ಅಧಿಕಾರದಲ್ಲಿದ್ದಾಗ ಆರೋಪ ಬಂತು, ಆಗಿನ ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿ BJP ಬಂದಾಗ ಈ ತರದ್ದೆಲ್ಲ ಸಂದರ್ಭಗಳೆಲ್ಲ ಇದಾಗ್ಲಿಲ್ಲ. ಯಾಕೆಂದ್ರೆ ಇಲ್ಲಿ ನೇರವಾಗಿ ಆ CM ನೇರವಾಗಿ ಯಾರು ಅವರು ಇದಕ್ಕೋಸ್ಕರ 14 ಸೈಟನ್ನು ಅವ್ರ ಕುಟುಂಬಕ್ಕೋಸ್ಕರ ತೆಗೆದುಕೊಂಡಿಲ್ಲ. ನೋಡಿ, ಇವರು ಇಲ್ಲಿ ನಿಗಮ ಮಂಡಳಿಯಲ್ಲಿ ಏನು ವಾಲ್ಮೀಕಿಯಲ್ಲಿ ನಿಗಮ ಮಂಡಳಿಯಲ್ಲಿ ದಲಿತರ ಪರವಾಗಿ ಇರತಕ್ಕಂತಹ ಇದೀವಿ ಅಂತ ಹೇಳಿ ಬಂದಿದ್ದ ಸರ್ಕಾರ ಇವತ್ತೊಂದು ಅಧಿಕಾರಿಗಳನ್ನ ಬಲಿ ತೆಗೆದುಕೊಂಡಿದ್ದಾರೆ ಅವರು.
ಎಸ್ ಒಂದು ನಿಮಿಷ ಅದಕ್ಕೋಸ್ಕರ ಜನರು ಕೂಗಿದೆ. ಒಂದೇ ನಿಮಿಷ ಇದಕ್ಕಿಂತ ಮುಂಚೆ ನಮಗೆ ಕಾಂಗ್ರೆಸ್ನಿಂದ ದರ್ಶನ್ ಅವರು ವಕ್ತಾರರು ಜಾಯ್ನ್ ಆಗಿದ್ದಾರೆ. ಸರ್ ದರ್ಶನ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಹಾಗೆ ಆಮ್ ಆದ್ಮಿ ಪಕ್ಷದಿಂದ ಉಷಾ ಮೋಹನ್ ಅವರು ಕೂಡ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಇಬ್ರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ದರ್ಶನ್ ಅವರೇ, ನೀವು ಕೇಳಿಸ್ಕೊಂತಾ ಇದ್ರಿ ಬಿಜೆಪಿ ವಕ್ತಾರರು ಹೇಳ್ತಾ ಇರೋದು, ನೀವು ಏನು ಅಂದರೆ ಬಿಜೆಪಿ ಸರ್ಕಾರದಲ್ಲಿದ್ದಾಗ ಏನು ರಾಜೀನಾಮೆ ಕೇಳಿದ್ರಿ ಆಗಿನ ಮುಖ್ಯಮಂತ್ರಿಗಳಿಗೆ, ಈ ಥರದ ಯಾವುದೂ ವ್ಯವಹಾರ ಇರಲಿಲ್ಲ, ಇಟ್ ವಾಸ್ ಜಸ್ಟ್ ಎ ಬ್ಲೈಂಡ್ ಆರೋಪ ಅಂತ. ಸೊ ನಿಮ್ಮ ಉತ್ತರ ಏನು? ಅಧಿಕಾರ ಪಕ್ಷದಲ್ಲಿ ಇದ್ದೀರಾ, ಏನು ಉತ್ತರ ಕೊಡ್ತೀರಾ? ಈ ರಾಜೀನಾಮೆ ಕೇಳೋದಂತರ ಬಿಜೆಪಿ ಅವರಿಗೆ ಚಾಳಿ ಇದ್ದಂಗೆ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ರಾಜೀನಾಮೆ ಕೊಡಿ, ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ದಾಗ ರಾಜೀನಾಮೆ ಕೊಡಿ, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ರಾಜೀನಾಮೆ ಕೊಡಿ, ಮತ್ತೆ ಅಧಿಕಾರಕ್ಕೆ ಬಂದಾಗ ಯಾರಿಗೆ ಯಡಿಯೂರಪ್ಪನವರಿಗೆ ರಾಜೀನಾಮೆ ಕೊಡಿ. ಆದ್ರೆ ಆ ರಾಜೀನಾಮೆಗಳು ಯಾಕೆ ಕೊಟ್ಟರು ಅನ್ನುವಂತ ಸತ್ಯಾಂಶವನ್ನ ಅವರಿಗೆ ಗೊತ್ತಿರ್ತಕ್ಕಂಥ ವಿಚಾರ, ಇದು ವಾಸ್ತವ ಸತ್ಯ. ಮತ್ತೆ ಎಷ್ಟು ನೀಟಾಗಿ ನುಣಿಸ್ಕೊಂಡ್ರು ನಮ್ಮ ಸಹವಕ್ತಾರರು ಬಿಜೆಪಿಯ ಹೆಗ್ಡೆ ಅವರು, ನಮ್ಮ ಕಾಲದಲ್ಲಿ ಹೀಗೇನಾಗಿಲ್ಲ, ಬಹಳ ಅಮೃತ ಕಾಲ ಅನ್ನೋ ರೀತಿಯಲ್ಲಿ ಸಂತೋಷ್ ಪಾಟೀಲ್ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನುವಂಥದ್ದು ತಾವುಗಳು ಹೇಳ್ಬೇಕು. ಕಿಯೋನೆಕ್ ಸಗಣದ ಬಗ್ಗೆನೂ ತಾವು ಮಾತಾಡ್ಬೇಕು, PCM ಬಗ್ಗೆನೂ ಮಾತಾಡ್ಬೇಕು, 40% ಬಗ್ಗೆನೂ ಮಾತಾಡ್ಬೇಕು, PSI ಸ್ಕ್ಯಾಮ್ ಬಗ್ಗೆನೂ ಮಾತಾಡ್ಬೇಕು, ಕೃಷಿ ಇಲಾಖೆ ಹಗರಣದ ಬಗ್ಗೆನೂ ಮಾತಾಡ್ಬೇಕು, ಕಂದಾಯ ಇಲಾಖೆ ಹಗರಣದ ಬಗ್ಗೆನೂ ಮಾತಾಡ್ಬೇಕು. ಹೆಗ್ಡೆಜಿ ಅದ್ರ ಜೊತೆಗೆ ತಾವು ಮೂಢ ವಿಚಾರ ಎತ್ತಿದ್ರಿ. ಬಹಳ ಮುಖ್ಯ ಸಂತೋಷ ಆಗಿದ್ದು, ಕೊನೆ ಪಕ್ಷ ನೀವೊಬ್ರಾದ್ರೂ ನೆನಪಲ್ಲಿ ಇಟ್ಕೊಂಡಿದ್ದೀರಲ್ಲ ವಕ್ತಾರರಾಗ್ಬಿಟ್ಟು ಮೂಢ ಅನ್ನುವಂಥದ್ದು. ಯಾಕೆಂದ್ರೆ ನೆನ್ನೆಗೆ ಆ ಕಣ್ಣಿನ ಪೊರೆನೂ ತೆಗೆಯುವಂತ ಕೆಲಸವನ್ನ ಕಾಂಗ್ರೆಸ್ನವ್ರು ಮಾಡಿದ್ವಿ. ಮೂಢ ವಿಚಾರವನ್ನ ಮೊದಲಿಗೆ ಇವರು ತಂದಿದ್ದು 2021ರಲ್ಲಿ ಅವರು ವಿಜಯನಗರದಲ್ಲಿ ತಗೊಂಡ್ರು ಅಂತ. ಸ್ವಾಮಿ ಕೊಟ್ಟವ್ರು ನೀವು ಅಲ್ವಾ ಅಂದ ತಕ್ಷಣ ಪ್ಲೇಟ್ ಚೇಂಜ್ ಮಾಡಿ 1998ಕ್ಕೆ ಹೋದ್ರು. ಅದಾಗಿ ಜವರ ಮತ್ತಿನ್ಯಾರು ಅಂತ ಬಂದ್ರು. ಸರ್ ದರ್ಶನ್ ಸರ್ ಒಂದು ನಿಮಿಷ ಸರ್, ಈಗ ಪಾಯಿಂಟ್ ಇದೆ, ವ್ಯಾಲಿಡ್ ಪಾಯಿಂಟ್ ಇದೆ. ದರ್ಶನ್ ಸರ್ ಒಂದು ನಿಮಿಷ. ಎಸ್, ನಾನು ಸೈಯದ್ಜಿನ ಈ ವಿಚಾರಕ್ಕೆ ಕೇಳ್ತೀನಿ. ನಿನ್ನೆ ಇದೇ ವಿಚಾರವಾಗಿ ಕುಮಾರಸ್ವಾಮಿ ಅವರು ಕೂಡ ಒಂದು ಟ್ವೀಟ್ ಮಾಡಿದ್ರು, ಏನು ಹೇಳ್ತೀರಾ ಆ ವಿಚಾರಕ್ಕೆ? ಸರ್ ಒಂದು ವಿಚಾರ ಏನಂದ್ರೆ, ಇಲ್ಲ JDS ವಕ್ತಾರರು ಮಾತಾಡ್ತಾ ಇದ್ದಾರೆ. ಒಂದು ನಿಮಿಷ ದರ್ಶನ್ ಸರ್. ಕಾಂಗ್ರೆಸ್ ಅವರು ಅದು ಯಾವ ಪರ ಇಟ್ಕೊಂಡು CM ಅವ್ರ ಬಗ್ಗೆ ಅಷ್ಟೊಂದು ಇದರಿಂದ ಮಾತಾಡ್ತಾ ಇದ್ದಾರೆ ನಮಗಂತೂ ಅರ್ಥ ಆಗ್ತಾ ಇಲ್ಲ. ನೇರವಾಗಿ ಜನರಿಗೆ ಗೊತ್ತಾಗ್ತಾ ಇದೆ ಅವ್ರು ಮಾಡಿರೋ ಹಗರಣ, ಮಾಡಿರೋ ಮೋಸ. ಆದ್ರೂ ಸರ್ ಇಲ್ಲ ವ್ಯಾಲಿಡ್ ಅದಲ್ಲ ದರ್ಶನ್ ಸರ್. ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಟ್ವೀಟ್ ಮಾಡಿದ್ರು, ನೇರವಾಗಿ ಪ್ರಶ್ನೆ ಮಾಡಿದ್ರು ಮುಖ್ಯಮಂತ್ರಿ ಅವ್ರನ್ನ, ಈ ದಾಖಲೆ ಮೂಡಾದಲ್ಲಿದೆ, ನಿಮ್ಮ ಕೈಗೆ ಹೆಂಗ್ ಸಿಕ್ತು, ಇಲ್ಲಿ ಟಾರ್ಚ್ ಬಿಟ್ಟವ್ರು ಯಾರು ಅಂತ ಪ್ರಶ್ನೆ ಮಾಡಿದ್ರು. ಸೊ ಏನ್ ಹೇಳ್ತೀರಾ, ಈ ದಾಖಲೆ ಎಲ್ಲಿಂದ ಸಿಕ್ತು ಹಂಗಾದ್ರೆ? ಇವತ್ತು ಮಾನ್ಯ KPCC ಅಧ್ಯಕ್ಷರು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ಮಾಧ್ಯಮದ ಸ್ನೇಹಿತರಿಂದ ನಮಗೆ ಆ ದಾಖಲೆಗಳು ತಲುಪಿದೆ. ಮಾಧ್ಯಮದವರು ನೀವು ಸತ್ಯ ಹುಡುಕ್ತಾ ಇರ್ತೀರಾ. ಸರ್ KPCC ಅಧ್ಯಕ್ಷರು ಹೇಳಿದ್ದು, ಸರ್ ಒಂದ್ ನಿಮಿಷ ದರ್ಶನ್ ಸರ್, KPCC ಅಧ್ಯಕ್ಷರು ಹೇಳಿದ್ದು HD ಕುಮಾರಸ್ವಾಮಿ ಅವರ ಏನು ಈ ಮೈನ್ಸಿಗೆ ಕ್ಲಿಯರೆನ್ಸ್ ಕೊಟ್ರಲ್ಲ ಆ ಲೆಟರ್ಸ್ ಬಗ್ಗೆ ಮಾತಾಡಿದ್ದು. ಆದರೆ ನಿನ್ನೆ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದು ಏನು ಮೂಡಾದಲ್ಲಿ ಆಗಿರೋ ಬಗ್ಗೆ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ರಲ್ವಾ, ವೈಟ್ನರ್ ಹಾಕಿದ್ರು ಅನ್ನೋ ವಿಚಾರಕ್ಕೆ. ಆ ವೈಟ್ನರ್ ಹಾಕಿರೋ ಪೇಪರ್ ಎಲ್ಲಿಂದ ಸಿಕ್ತು ಮುಖ್ಯಮಂತ್ರಿಗಳಿಗೆ ಅಂತ ನೋಡಿ. ವೈಟ್ನರ್ ಹಾಕಿರ್ತಕ್ಕಂಥ ಪೇಪರ್ನ ಯಾವಾಗ್ಲೂ ಪ್ರದರ್ಶನ ಮಾಡಿದ್ದು ಬಿಜೆಪಿ ಅವರು, ಕಾಂಗ್ರೆಸ್ನವರಲ್ಲ. ನಿನ್ನೆ ಬ್ಯಾಟ್ರಿ ಹಾಕೊಂಡಿದ್ದು ಪ್ರದರ್ಶನ ಮಾಡಿದ್ದು. ಆ ಒಂದು ವೈಟ್ನರ್ ಹಿಂದಿನ ಪೊರೆಯನ್ನ ಕಳಿಸಬೇಕಿತ್ತು, ಆ ಪೊರೆಯನ್ನ ಕಳಿಸುವಂತ ಕೆಲಸವನ್ನ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಸೂಪರ್ ಎಕ್ಸಲೆಂಟ್. ಬಟ್ ಡಾಕ್ಯುಮೆಂಟ್ ಎಲ್ಲಿಂದ ಸಿಕ್ತು ಅನ್ನೋದು ಕುಮಾರಸ್ವಾಮಿ ಅವರ ಪ್ರಶ್ನೆ ಆಗಿತ್ತು. ಅವರವರ NDA ಮಿತ್ರರು ಕೇಳ್ಕೊಳ್ಳಿ, ನಿಮಗೆ ಎಲ್ಲಿಂದ ಸಿಕ್ತು ಅಂತ ನಮಗೆ ಕೇಳಿದ್ರೆ. ಅಲ್ಲ, ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ನ ಕುಮಾರಸ್ವಾಮಿ ಅವರು ತಗೊಂಡಿದ್ದಲ್ವಾ, ರೀಟ್ವೀಟ್ ಮಾಡಿದ್ರು. ಎಸ್ ಹೆಗಡೆಜಿ ಮಾತಾಡ್ತಾ ಇದ್ರು. ಅವರೇ ಪ್ರದರ್ಶನ ಮಾಡ್ತಾ ಬಂದ್ರು ಬಿಜೆಪಿಯವರು. ನೋಡಿ ನಮ್ ವೈಟ್ನರ್ ಇದೆ ಅಂತ ಪಬ್ಲಿಕ್ ಡೊಮೇನ್ ಅಲ್ಲಿ ಇದ್ದಾಗ ಆ ವೈಟ್ನರ್ ಸಮೇತ ತೆಗೆಯುವಂತ ನಾನು ಫೈನಲ್ ಆಗಿ ಅದಕ್ಕೊಂದು ಪೊಲೀಸ್ ಸ್ಟಾಪ್ ಹಾಕುವಂತ ಕೆಲಸವನ್ನ ಒಂದ್ ನಿಮಿಷ ಇದು ಕೊಡಿ, ಟೈಮ್ ಕೊಡಿ. ಒಂದ್ ನಿಮಿಷ ಮಾತಾಡ್ತೀನಿ, ಬಿಜೆಪಿ ಉತ್ತರ ತಗೊಂಡು ನಿಮ್ಮ ಹತ್ರ ಮಾತಾಡ್ತೀನಿ. ಒಂದನೇದಾಗಿ ನಮ್ಮ ಸ್ನೇಹಿತರು ಹೇಳಿದ್ರು ಟ್ವಿಟ್ ಮಾಡಿದ್ದಾರೆ ಅಂತ. ಆ ಟ್ವಿಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ನೀವು ಈ ವೈಟ್ನರನ್ನು ಹಾಕಿದ್ದೀರಲ್ವಾ, ಅದ್ರ ಹಿಂದೆ ಯಾರಿದ್ದಾರೆ ಅಂತ ಹೇಳೋದು ಸಹಿತ ನೀವು ಟಾರ್ಚ್ ಹಾಕಿ ನೋಡುವಂಥ ಪರಿಸ್ಥಿತಿ ಬಂದು ಏನಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಿ ನಮ್ಮ BJP ಅವರಿಗೆ ಡಾಕ್ಯುಮೆಂಟ್ ಸಿಕ್ತು ಅಂತ ಹೇಳ್ತಾ ಇದ್ದಾರೆ. ನೋಡಿ RTI ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಆ ಡಾಕ್ಯುಮೆಂಟನ್ನು ತರ್ತಕ್ಕಂಥದ್ದು ಕೆಲಸವನ್ನು RTI ಕಾರ್ಯಕರ್ತರು ಮಾಡಿದ್ದಾರೆ. ನಂತರ ಮಾಧ್ಯಮದವರಿಗೆ ತಲುಪಿದೆ, ನಂತರ ನಮಗೆ ತಲುಪಿದೆ. ಒಂದು ಎರಡನೇದು ವಿಷಯ ಏನಂತ ಹೇಳಿದ್ರೆ, ಇವರು ದಾಖಲಾತಿಯನ್ನು ತಿದ್ದುವ ಕೆಲಸ ಮಾಡಿದ್ದಾರೆ. ಯಾರು ಮುಖ್ಯಮಂತ್ರಿಯ
ಕೆಲವು ಯಾರು ಅಂತ ನಮ್ಗೆ ಸ್ಪಷ್ಟವಾಗಿ, ಆದ್ರೆ ಮುಖ್ಯಮಂತ್ರಿಗಿಂತ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಪ್ರಭಾವ ಬೀರಿ ವೈಟ್ನರ್ ಹಾಕುವ ಅದು ನನ್ನ ಹತ್ರ ದಾಖಲೆ ಇದೆ. ಒಂದು ನಿಮಿಷ ವೈಟ್ನರ್ ಹಾಕಿದ ಬಗ್ಗೆ ತೋರಿಸಿದೀನಿ, ಒಂದು ಒಳ್ಳೆ ತೋರಿಸಿದೀನಿ. ಇದು ನೋಡಿ ಸರ್, ಒಂದು ನಿಮಿಷ, ವೈಟ್ನರ್ ಹಾಕಿದ ಬಗ್ಗೆ ಇದು ನೋಡಿ, ಇದೆ ದಾಖಲೆ ಇದೆ. ಇದೆ ಆಮೇಲೆ ಇಲ್ಲೂ ಇದೆ 2 ದಾಖಲಾತಿ ಇದೆ ನನ್ನ ಹತ್ರ. ಓಕೆ ಸರ್. ಆದ್ರಿಂದ ವೈಟ್ನರ್ಗೆ ಹಾಕಿ, ವೈಟ್ನರ್ ಏನ್ ಹಾಕಿ ಅಧಿಕಾರವನ್ನ ಇಷ್ಟೆಲ್ಲ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡಿದಾರಲ್ವಾ, ಇದರಿಂದ ಯಾರಿದ್ದಾರೆ ಅಂತ ನೀವು ನಮ್ಮ ಸ್ನೇಹಿತರಂದ್ರು ಇನ್ನೊಬ್ರಿಗೆ ಅವಕಾಶ ಕೊಡೋದು 10 ಸೆಕೆಂಡ್. ನಮ್ಮ ಸ್ನೇಹಿತರಂದ್ರು ಹಳೇ ನಿಮ್ಮ ಪೂರ್ವ ಕಾಲದಲ್ಲಿ ಆಗಿದೆ ಅಂತೇಳಿ, ಅದೆಲ್ಲ ತನಿಖಾ ಹಂತದಲ್ಲಿದೆ. ಅದು ಕೆಲವೊಂದು ತನಿಖೆಯಲ್ಲಿ ಯಾರ್ಯಾರಿದ್ದಾರೆ ಅಂತೇಳಿ ಕೆಲವು ತನಿಖೆಯಿಂದ ಹೊರಗೆ ಬರುತ್ತೆ. ಅದು ಆ ವಿಷಯ. ಆಮೇಲೆ 40% ಏನ್ ಚರ್ಚೆ ಆಗಿದೆ ಅದು ಇವೆಂಟ್ ರಾಜಕೀಯ. ಸಾಕಷ್ಟು ನಿಮ್ಮ ಇದ್ರಲ್ಲಿ ಹೇಳ್ಬಿಟ್ಟಿದ್ದೀನಿ. ಒಂದು ನಿಮಿಷ ಉಷಾ ಮೋಹನ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್, ನೀವೇನೋ ಹೇಳ್ಬೇಕು ಅಂದ್ರೆ ದಯವಿಟ್ಟು. ಮೊದಲನೇದಾಗಿ ಕರಪ್ಷನ್ಸ್ ಅನ್ನೋ ಚಾರ್ಜಸ್ ಅಲ್ಲಿ ಸ್ಪೆಷಲ್ ಆಗಿ ಈ 2 ಪಕ್ಷಗಳು ಭಾಗಿಯಾಗಿರೋದು, ಅದರಲ್ಲೂ ಜೆಡಿಎಸ್ ಕೂಡ ನಾವೇನ್ JCB ಅಂತೀವಿ, 3 ಪಕ್ಷಗಳಲ್ಲಿ ಶಾಮೀಲಾಗೋದ್ರಿಂದ ನಾವು ಎವಿಡೆನ್ಸ್ ಸಮೇತವಾಗಿ ನೋಡ್ತಾನೆ ಬಂದಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಈ ಬಾರಿ ಏನು ಅಂತ ಹೇಳಿದ್ರೆ ಗವರ್ನರ್ ಅವರ ನಡೆ, ಅವ್ರು ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಏನಿದೆಯಲ್ಲ, ಅದು ವಿಶೇಷವಾಗಿ ಒಂದು ಸಂಚಲನವನ್ನ ಇಡೀ ರಾಜ್ಯದಲ್ಲೇ ಮೂಡಿಸಿದೆ, ಕಂಪ್ಲೀಟ್ಲಿ ನ್ಯಾಷನಲ್ ವೈಡ್. ಅದು ಒಂದು ಸೆನ್ಸೇಷನಲ್ ಅಂತಾನೆ ಹೇಳ್ಬೋದು. ಆದ್ರೆ ಇನ್ನೊಂದು ವಿಚಾರ ನಾವು ಗಮನಿಸ್ಬೇಕಾಗತ್ತೆ, ಸಾಕಷ್ಟು ಹಗರಣಗಳನ್ನ ನಾವು ಸಾಕ್ಷಿಗಳ ಸಮೇತ ಕಂಡಿದ್ದೀವಿ ಕೂಡ. ಅದರಲ್ಲೂ ವಿಶೇಷವಾಗಿ HP ಕುಮಾರಸ್ವಾಮಿ ಅವರ ಒಂದು ಗಣಿ ಹಗರಣ ಈಗಲೂ ಸಹ ಲೋಕಾಯುಕ್ತದಲ್ಲಿದೆ. ಅದಕ್ಕೆ ಅನುಮತಿನೂ ಸಹ ಇನ್ನೂ ರಾಜ್ಯಪಾಲರಿಂದ ಬಂದಿಲ್ಲ. ಅದಾದ್ಮೇಲೆ ಬಿಜೆಪಿ ಅವರ ಅವಧಿಯಲ್ಲಿ ಶಶಿಕಲಾ ಜೊಲ್ಲೆ ಅವರ ಒಂದು ಮೊಟ್ಟೆ ಹಗರಣ ಅಂತ ಏನ್ ಹೇಳ್ತೀವಿ, ಅದಕ್ಕೂ ಸಹ ಅನುಮತಿ ಕೋರಿ ಈಗಾಗಲೇ 2 ವರ್ಷ ಆಗ್ತಾ ಇದೆ. ಅದು ಸಹ ರಾಜ್ಯಪಾಲರು ಬಾಕಿ ಉಳಿಸ್ಕೊಂಡಿದ್ದಾರೆ. ಮುರುಗೇಶ್ ನಿರಾಣಿ ಅವರ ಮಂತ್ರಿ ಆಗಿದ್ದಾಗ 2011, 2015 ಸಮಯದಲ್ಲಿ ಮುರುಗೇಶ್ ನಿರಾಣಿ ಅವರ ಒಂದು ಬೃಹತ್ ಕೈಗಾರಿಕಾ ಇಲಾಖೆ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಮಾರ್ಕೆಟಿಂಗು, ಅಡ್ವರ್ಟೈಸ್ಮೆಂಟ್ ಮತ್ತೆ ಪಬ್ಲಿಸಿಟಿ ಆ ಸಂಬಂಧಪಟ್ಟಂಗೆ ಅಕ್ರಮ ನೇಮಕಾತಿಗಳ ವಿಚಾರವೂ ಸಹ ಇನ್ನು ಅನುಮತಿಗೆ ಹೋಲ್ಡ್ ಅಲ್ಲೇ ಇದೆ. ಇನ್ನು ಬಿಜೆಪಿಯವರು ಜನಾರ್ದನ್ ರೆಡ್ಡಿ ಅವರ ಒಂದು ಗಣಿ ಹಗರಣದ ಅದನ್ನೂ ಸಹ ರಾಜಭವನಲ್ಲೂ ತಲುಪಿದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಸೊ ನಾವೇನ್ ಹೇಳ್ತಿದೀವಿ ಅಂತ ಹೇಳಿದ್ರೆ, ಬಿಜೆಪಿ ಅವರ ಏನು ಉದ್ದೇಶ ಅಂತ ಹೇಳಿದ್ರೆ, ಒಂದು ಸರ್ಕಾರದಲ್ಲಿ 136 ಮ್ಯಾಂಡೇಟ್ ಕೊಟ್ಟಂತಹ ಸರ್ಕಾರವನ್ನ ಯಾವುದಾದರೂ ರೀತಿಯಲ್ಲಿ ಬೀಳಿಸ್ಬೇಕು ಅನ್ನೋದು ಅವ್ರ ಮುಖ್ಯ ಉದ್ದೇಶ. ಒಂದು ಮ್ಯಾಂಡೇಟ್ ಕೊಟ್ಟಂತಹ ಸರ್ಕಾರವನ್ನ ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡಿದ್ರಿಂದ ಏನ್ ಹೇಳ್ತಾ ಇದ್ದಾರೆ, ಮೊದಲನೇದಾಗಿ ಸಿದ್ದರಾಮಯ್ಯ ಅವರು ಒಂದು ಚೀಫ್ ಮಿನಿಸ್ಟರ್ನ ಟಾರ್ಗೆಟ್. ಇದ್ರಲ್ಲಿ ಸಿದ್ದರಾಮಯ್ಯ ಅವರ ಒಂದು ಭ್ರಷ್ಟಾಚಾರ ಕಂಡು ಬಂದಲ್ಲಿ ಮತ್ತೆ ಅವರ ಒಂದು ಎವಿಡೆನ್ಸ್ ಸಿಕ್ಕಲ್ಲಿ ಖಂಡಿತವಾಗ್ಲೂ ಶಿಕ್ಷೆ ಆಗ್ಬೇಕು. ಅದು ಚೀಫ್ ಮಿನಿಸ್ಟರ್ ಆದ್ರೂ ಕೂಡ ಅದಕ್ಕೆ ಡಬಲ್ ಶಿಕ್ಷೆ ಆಗ್ಲೇಬೇಕು ಅನ್ನೋದು ನಮ್ಮ ಪಕ್ಷದ ನಿಲುವು. ಆದ್ರೆ ನಾವು ಇನ್ನೊಂದು ವಿಚಾರವನ್ನ ಗಮನಿಸ್ತಾ ಹೋದ್ರೆ, ಬಿಜೆಪಿ ಅವರ ಒಂದು 40% ಕಮಿಷನ್ ಮತ್ತೆ ಅವರ ಒಂದು ಎಲೆಕ್ಟ್ರಾಲ್ ಬಾಂಡ್ ಗಿಂತ ದೊಡ್ಡ ಹಗರಣ ಯಾವ್ದಾದ್ರೂ ಇದೆಯಾ ಇಡೀ ಪ್ರಪಂಚಾದ್ಯಂತ? ಖಂಡಿತವಾಗ್ಲೂ ಇಲ್ಲ. ತಪ್ಪಾಗುತ್ತೆ. ದಾಖಲಾತಿ ಇದೆಯಾ ಅದಕ್ಕೆ? 40% ಆಗ್ಲಿ ನಿಮ್ಮ ಮುಗಿಸ್ಬಿಡ್ಲಿ. ಆಯ್ತು ಉಷಾ ಮೋಹನ್ ಅವರೇ, ಒಂದು ನಿಮಿಷ. ನೀವು ಮಧ್ಯದಲ್ಲಿ ಒಂದು ಪದ ಬಳಸಿದ್ರಿ JCB ಅಂತ, ಬಟ್ ಲೋಕಸಭೆ ಚುನಾವಣೆಯಲ್ಲಿ ಇದೇ ಸಿ ಜೊತೆ ಹೋದ್ರಿ. ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ನಾವು ಬಹಳ ಕ್ಲಿಯರ್ ಆಗಿದ್ವಿ. ನಾವೊಂದು ಸೆಕ್ಯುಲರಿಸಮ್ ಅನ್ನ ಇಡೀ ದೇಶವ್ಯಾಪ್ತಿ ಉಳಿಸುವಂತಹ ಸಂದರ್ಭ ಬಂದಾಗ ಅಷ್ಟೇ. ಮೇಡಮ್, ಫಸ್ಟ್ ನಿಮ್ಮ ಸ್ಟ್ಯಾಂಡ್ ಕ್ಲಿಯರ್ ಮಾಡಿ. ನೀವೇನ್ ಕಾಂಗ್ರೆಸ್ ಜೊತೆಯಲ್ಲಿದ್ದೀರಾ ಇಲ್ಲ ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ? ಫಸ್ಟ್ ನಿಮ್ ಸ್ಟ್ಯಾಂಡ್ ಕ್ಲಿಯರ್ ಮಾಡಿ. ನಾನು ಏನು ಕೇಳಲ್ಲ, ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡಬಹುದು. ನಿಜವಾಗ್ಲೂ ಕೇಳೋದಿಲ್ಲ. ಮೋದಿ ಅವರ ಒಂದು ಸರ್ವಾಧಿಕಾರಿ ಧೋರಣೆಗೆ ಕಡಿವಾಣ ಹಾಕಬೇಕು. ಅಲೆಯಲ್ಲಿ ನಾವು ಓಕೆ ಮೇಡಮ್, ನಿಮ್ಮ ಪ್ರಶ್ನೆ ನಮಗೆ ಗೊತ್ತಾಯ್ತು. ಇದಕ್ಕೆ ಬಿಜೆಪಿ ಮತ್ತೆ JDS ಇಬ್ಬರಿಂದ ಕೇಳೋಣ. ಎಸ್ ಸರ್, ನೀವೇನ್ ಹೇಳ್ತೀರಾ ಮೊದಲು? ಹೇಳಿ ಸರ್. ಒಂದ್ ನಿಮಿಷ ಸ್ವಲ್ಪ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾನೆ ಇದ್ದೀವಿ. ಸುಳ್ಳು ಆರೋಪದ ಮೇಲೆ ಈಗಲೂ ಸಹ ನಮ್ಮ ಚೀಫ್ ಮಿನಿಸ್ಟರ್ ಜೈಲಲ್ಲಿ ಕೂತಿದ್ದಾರೆ. ಆದ್ರೆ ಹಿಂದೆ ಯಾರಿದ್ದಾರೆ ನೋಡಿ. ನಿಮ್ಮ ಒಂದೇ ಸೆಕೆಂಡ್, ನಾನು ನಿಮ್ಮ ಚೀಫ್ ಮಿನಿಸ್ಟರ್ ನೋಡಿ, ನಿಮ್ಮ ಚೀಫ್ ಮಿನಿಸ್ಟರ್ ಜೈಲಲ್ಲಿ ಇದ್ದಾರೆ ಅಂತ ಹೇಳೋ ಕಾರಣಕ್ಕಷ್ಟೇ ನಾವು ಸರ್ವಾಧಿಕಾರನ? ಕ್ವಶನ್ ಕೇಳ್ತೀನಿ ನಿಮ್ಗೆ.
ಸರ್ ಕೇಳಿ ಉಷಾ ಮೋಹನ್ ಮೇಡಮ್ ಅವರೇ ಒಂದ್ ನಿಮಿಷ ಬಿಜೆಪಿ ಹೋಗ್ತಾರೆ ಉತ್ತರ ಕೊಡ್ತಾ ಇದ್ದಾರೆ. ಒಂದು ನಿಮಿಷ ನಿಮ್ಮ ಪ್ರಶ್ನೆ ಕೇಳಿಸ್ಕೊಂಡಿದ್ದಾರೆ, ದಯವಿಟ್ಟು ನಿಮ್ಮ ಎಲ್ಲ ಪ್ರಶ್ನೆ ಮಾತಾಡಿ ಮೇಡಮ್. ಮೇಡಮ್ ಉಷಾ ಮೇಡಮ್ ಮಾತಾಡಿ ಪ್ರಜಾಪ್ರಭುತ್ವ ಯಾವ ಮೇಡಮ್ ಮತ್ತೊಬ್ಬ ಕಳ್ಳನ ಕಳ್ಳತನವನ್ನ ಮುಚ್ಚಾಕೋದಕ್ಕೆ ತನ್ನ ಕಳ್ಳತನವನ್ನ ನೋಡಿ, ನಿಮ್ಮ ಸಿಎಂ ಎಷ್ಟು ಭ್ರಷ್ಟರು ಅಂತ ಹೇಳಿ ಗೊತ್ತು. ನೀವು ಜೈಲಿಗೆ ಹೋದಾದ್ರೂ ಇನ್ನೂವರೆಗೂ ಅವ್ರು ಸಿಎಂ ಸ್ಥಾನ ಬಿಡ್ಲಿಕ್ಕೆ ರೆಡಿ ಇಲ್ಲ. ಅದು ಯಾವ ನೈತಿಕತೆ ಇದೆ ಅವರಿಗೆ? ಬಿಜೆಪಿ ಬಗ್ಗೆ ಮಾತಾಡೋ ನೈತಿಕತೆ ಇದೆಯಾ ನಿಮ್ಗೆ? ನೀವು ನಿಮ್ಮ ಸಿಎಂ ಅನ್ನ ಜೈಲಲ್ಲಿರೋ ಕಾರಣಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ಸರ್ವಾಧಿಕಾರಿ ಅಂತ ಅವರ ಸಿಎಂ ಕೇಜ್ರಿವಾಲ್ ಅವರು ಆ ಟಾಪಿಕ್ ಅಲ್ಲ, ಈಗ ಆ ಟಾಪಿಕ್ ಅಲ್ಲ. ಅವರು ಆರೋಪ ಮಾಡಿದ್ದು ಬಿಜೆಪಿಯ 40% ಆರೋಪ. ಅದ್ರ ಬಗ್ಗೆ ಹೇಳಿ ಫಸ್ಟ್. ಅವರು ಆರೋಪ ಮಾಡಿದ್ದು 40% ಆರೋಪ ಇತ್ತು ಪಕ್ಷದ ಮೇಲೆ. ನೋಡಿ, 40% ಯಾವುದೇ ಉರುಳಿಲ್ಲ. ಅಲ್ಲಿ ಯಾವುದೇ ಡಾಕ್ಯುಮೆಂಟ್ ಇದ್ರು ಅದನ್ನ ಸಲ್ಲಿಸಿ ನಿಮ್ ಈಗ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದೆ, ಅವ್ರಿಗೆ ಸಲ್ಲಿಸಿ ಅವ್ರ ತನಿಖೆಗೆ ಒಳಪಡಿಸಿ. ಅದು ಬಿಟ್ಟು ದಾಖಲಾತಿ ಇಲ್ಲದೆ ನಾವು 40% ಸರ್ಕಾರ ನೀವು ಯಾವ್ದೋ ವಿಷಯಗಳನ್ನು ಡೈವರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಆ ವಿಷಯವನ್ನು ಬಿಡಿ. ನಾನೇನ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ನೋಡಿ, ಪ್ರಾಸಿಕ್ಯೂಷನ್ ಅರ್ಥ ಮಾಡ್ಕೋಬೇಕು ಎಲ್ಲರೂ. ಪ್ರಾಸಿಕ್ಯೂಷನ್ ನೋಡಿ ರಾಘವೇಂದ್ರ ಸರ್, ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಾಸಿಕ್ಯೂಷನ್ ಮೀನ್ಸ್ ತನಿಖೆಗೆ ಆದೇಶ ಕೊಡುವುದು. ನೋಡಿ, ಆಲ್ರೆಡಿ ಎಲ್ಲ ತನಿಖಾ ಹಂತದಲ್ಲಿ ನೋಡಿ, ಸಿಎಂ ಗಿಂತ ಮೇಲೆ ಇದ್ದವ್ರು ತನಿಖೆಗೆ ಆದೇಶ ಮಾಡಬೇಕು. ಇಲ್ಲಿ ನೋಡಿ, ಮುರುಗೇಶ್ ನಿರಾಣಿ ವಿರುದ್ಧ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು. ಮುರುಗೇಶ್ ನಿರಾಣಿ ಆಗ್ಲಿ ಶಶಿಕಲಾ ಜೊಲ್ಲೆ ತನಿಖೆ ಹಂತದಲ್ಲಿದೆ. ಈಗ ತನಿಖೆಗೆ ಇವರು ಆಗ್ರಹ ಮಾಡಿದ್ದಾರೆ. ಯಾರು? ರಾಜ್ಯಪಾಲರು. ಅವರು ನೋಡಿ ತನಿಖೆಗೆ ಆಗ್ರಹ ಮಾಡಿರೋದ್ರಿಂದ ಪ್ರಾಸಿಕ್ಯೂಷನ್ ಕೊಟ್ಟಿರೋದು. ಈಗೇನು ಆರೋಪಿ ಅಂತ ಹೇಳಿಲ್ಲ ರಾಜ್ಯಪಾಲರು. ಒಂದು ನಿಮಿಷ ದರ್ಶನ್ ಸರ್, ಕಾಂಗ್ರೆಸ್ ವಕ್ತಾರ ದರ್ಶನ್ ಸರ್, ಈಗ ಕೇಳಿಸ್ಕೊಂತ ಇದ್ದೀರಾ ಏನು? ಅಧಿಕಾರದಲ್ಲಿದ್ದೀರಾ, 40% ಆರೋಪ ಇದೆ, ಮತ್ತೊಂದಿದೆ, ಅಧಿಕಾರದಲ್ಲಿದ್ದೀರಾ, ತನಿಖೆ ನಡೆಸಿ. ತನಿಖೆ ಮಾಡೋದು ಬಿಟ್ಟು ಬೇರೆ ಸುಮ್ಮನೆ ಆರೋಪ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಉತ್ತರ. ದಯವಿಟ್ಟು ನಾನು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬೇಡಿ, ಕೇಳಲ್ಲ ಸರ್. ನೋಡಿ, 40%ಗೆ ಒಬ್ಬ ಸಂತೋಷ್ ಪಾಟೀಲ್ ಅನ್ನೋನು ಕೇಸರಿ ಶಲ್ಯದಲ್ಲಿ ನೇಣು ಹಾಕೊಂಡು ಸತ್ತೋಗಿರೋದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ. ಒಂದು. ಎರಡನೇದು, ನಮ್ಮ ಶರತ್ ಅವ್ರು ಹೇಳ್ತಾ ಇದ್ರು ತನಿಖೆ ಹಂತದಲ್ಲಿದೆ, ತನಿಖೆ ಹಂತದಲ್ಲಿ ಅಂತ. ತನಿಖೆ ಎಲ್ಲಾ ಕಂಪ್ಲೀಟ್ ಆಗಿ ರಾಜ್ಯಪಾಲರ ಟೇಬಲ್ ಮೇಲೆ ಎಲ್ಲಾ ಕಡತಗಳು ಬಂದು ನಿಂತಿವೆ. ಮೊದಲನೇ ಪ್ರಶ್ನೆ, ಇಲ್ಲಿ 17A ಕೊಡ್ಬೇಕು ಅನ್ಬೇಕಂದ್ರೆ ಒಂದು ಯಾವ್ದಾದ್ರು SIT ಫಾರ್ಮ್ ಆಗ್ಬೇಕು, ಇಲ್ಲ ಲೋಕಾಯುಕ್ತ ಫಾರ್ಮ್ ಆಗ್ಬೇಕು, ಆ ಪ್ರಕರಣ ತನಿಖೆ ಆಗ್ಬೇಕು, ಅದಾದ್ಮೇಲೆ ರಾಜ್ಯಪಾಲರ ಟೇಬಲ್ ಬರ್ಬೇಕು, ಆಮೇಲೆ ಪ್ರಾಸಿಕ್ಯೂಷನ್ ಕೊಡುವಂತದ್ದು ಒಂದು ಪದ್ಧತಿ. ಇವತ್ತು ಬಹಳ ಮುಖ್ಯವಾದಂತ ಒಂದು ಆರೋಪ, ಮತ್ತೆ ಮಾನ್ಯ KPCC ಅಧ್ಯಕ್ಷರು ಇವತ್ತು ಪ್ರೆಸ್ ಮೀಟ್ ನಲ್ಲಿ ಮಾತಾಡಿದ್ರು, ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬರೋಣ. ಇದೇ ವಿಚಾರದಲ್ಲಿ ಬರುತ್ತೆ ಅದನ್ನುವೆ. ಜೊಲ್ಲೆ ಅವರು, ನಿರಾಣಿ ಅವರು, ರೆಡ್ಡಿ ಅವರು, ಅದಾಗಿ ಕುಮಾರಸ್ವಾಮಿ ಅವರು. ಸರ್, ನಮ್ ದೇಶಕ್ಕೆ ಅಡ್ರೆಸ್ಸೇ ಇಲ್ದೇನೆ, ಐಡೆಂಟಿಟಿ ಇಲ್ದೇನೆ, ಒಂದು ಕಚೇರಿ ಇಲ್ದೇನೆ ಬಂದಂತ ಒಂದು ಕಂಪನಿ ಯಾವ್ದಾದ್ರು ಅಂತಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಫೋರ್ಜರಿ ಕಂಪನಿ. ಅವರ ಉದ್ದೇಶ ಈ ದೇಶವನ್ನ ಲೂಟಿ ಮಾಡುವಂತದಿತ್ತು. ಯಾಕೆ ಈ ಮಾತನ್ನ ಉಲ್ಲೇಖ ಮಾಡಿದೆ ಅಂದ್ರೆ, ಮಾನ್ಯ ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಆ ಒಂದು ಕಂಪನಿ ಶ್ರೀ ಸಾಯಿ ವೆಂಕಟೇಶ್ವರ, ಆ ಕಂಪನಿಗೆ ನಾನು ಸಹಿಯನ್ನ ಹಾಕಿಲ್ಲ, ಫೋರ್ಜರಿ ಮಾಡಿದ್ದಾರೆ, ಫೋರ್ಜರಿಯಾಗಿ 530 ಎಕರೆ ಕಬಳಿಸಿದ್ದಾರೆ ಅನ್ನುವಂತ ಉದ್ದೇಶ ಅವರ ಹೇಳಿಕೆ ಆಗಿತ್ತು. ಒಬ್ಬ ಮುಖ್ಯಮಂತ್ರಿಯ ಸಹಿ ಫೋರ್ಜರಿ ಆಗ್ತದೆ, ಅವರೇ ಖುದ್ದು ಮುಖ್ಯಮಂತ್ರಿ ಇದ್ದಾಗ ಆ ಮುಖೇನ 530 ಎಕರೆ ಶ್ರೀ ಸಾಯಿ ವೆಂಕಟೇಶ್ವರ ಕಂಪನಿಯವರು ಲೂಟಿ ಮಾಡಿದ್ದಾರೆ. ಆ ಕಂಪನಿಗೆ ಅಡ್ರೆಸ್ ಇಲ್ಲ, ವ್ಯಾಟ್ ಇಲ್ಲ, ಬ್ಯಾಂಕ್ ಖಾತೆ ಇಲ್ಲ, ರಿಜಿಸ್ಟ್ರೇಷನ್ ಇಲ್ಲ, ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಇಲ್ಲ, ಸೇಲ್ಸ್ ಟ್ಯಾಕ್ಸ್ ಇಲ್ಲ, ಲೇಬರ್ ಲೈಸೆನ್ಸ್ ಇಲ್ಲ, ಏನಿಲ್ಲ. ಅಂತ ಒಂದು ಕಂಪನಿ ಫೋರ್ಜರಿ ಆಗಿದೆ ಅಂತ ಮಾನ್ಯ ಕುಮಾರಸ್ವಾಮಿ ಅವರು ಕ್ಲೈಮ್ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಮುಖ್ಯಮಂತ್ರಿಗಳ ಸಹಿ ಫೋರ್ಜರಿ ಆಗಿದೆ ಅಂದ್ರೆ ಮೊದಲು ಅದು ರಾಷ್ಟ್ರದ್ರೋಹದ ಕೆಲಸ. ಆ ಮುಖೇನ ಆ ಭೂಮಿಯನ್ನ ಕೊಳ್ಳೆ ಹೊಡೆದಿದ್ದಾರೆ ಅಂದ್ರೆ ಈ ನೆಲದ ಮಣ್ಣನ್ನ ದೋಚುವಂತ ಕೆಲಸಕ್ಕೆ ಆ ಕಂಪನಿ ಕೈ ಹಾಕಿದೆ ಅನ್ನುವಂಥದ್ದನ್ನ ಮೊದಲಿಗೆ ಹೇಳ್ತಾ, ಇದೇ ಮಾನ್ಯ ಕುಮಾರಸ್ವಾಮಿ ಅವರು ಅದೇ ಕೇಸಿನ ವಿಚಾರವಾಗಿ ಬೇಲ್ ತಗೊಂಡಿದ್ದಾರೆ. ನೀವು ತಪ್ಪು ಮಾಡಿಲ್ಲ ಅಂದ್ರೆ ಬೇಲ್ ಯಾಕೆ ತಗೊಂಡ್ರಿ ಅನ್ನುವಂಥದ್ದು ಉದ್ದೇಶ ಒಂದು. ಎರಡನೇದು, ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಕಾಪಿ ಇದೆ. ಎಷ್ಟನೇ ತಾರೀಕು? 21/11/2023
ಮಾನ್ಯ ಘನವೆತ್ತ ಸಂತೋಷ್ ಹೆಗ್ಡೆ ಅವರ ಗೈಡ್ಲೈನ್ಸ್ ಅಲ್ಲಿ ಲೋಕಾಯುಕ್ತ SIT ಫಾರ್ಮ್ ಮಾಡಿ ಇಂಚಿಂಚು ಆಳ ಅಗಲವನ್ನ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಯ ಸಂಪೂರ್ಣ ತನಿಖೆಯಾಗಿ 218 ಪುಟಗಳ ವರದಿಯನ್ನ IPS ಅಧಿಕಾರಿ ಚಂದ್ರಶೇಖರ್ ಅವರು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಇಲ್ಲಿ ತನಕ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ. ಹಾಗಾಗಿ ಮತ್ತೆ SIT ಅವರು ಪತ್ರ ಲೋಕಾಯುಕ್ತದವರು ಪತ್ರವನ್ನು ದರ್ಶನ್ ಸರ್, ರಾಜ್ಯಪಾಲರು ಜಗತ್ತಾ ಇಲ್ಲ. ನಮ್ಮ ನಾಡಿನ ಮುಖ್ಯಮಂತ್ರಿಯ ಪೋರ್ಚರಿ ಎಸ್ ಓಕೆ, ನಿಮ್ಮ ಪ್ರಶ್ನೆ ಈಗ ಅರ್ಥ ಆಯ್ತು. ದರ್ಶನ್ ಸರ್ ಒಂದು ನಿಮಿಷ, ಕೊಟ್ಟಿದ್ದಾರೆ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ. ರಾಜ್ಯಪಾಲರಿಗೆ ತನಿಖೆ ಕೊಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬರ್ತೀನಿ ನಿಮ್ಮ ಹತ್ರ. ರಾಜ್ಯಪಾಲರಿಗೆ ಒಂದು ನಿಮಿಷ, ರಾಜ್ಯಪಾಲರಿಗೆ ಸಮಗ್ರವಾದ ಈ ಕುಮಾರಸ್ವಾಮಿದಾಗಿರ್ಬೋದು, ನೀರಾಣಿದವರಾಗಿರ್ಬೋದು ಸಮಗ್ರ ದಾಖಲೆಯನ್ನೇ ಒದಗಿಸಲಿಲ್ಲ. ಅವಾಗಿನ ಮುಖ್ಯಮಂತ್ರಿಗಳು ಈಗಿನ ಕೇಂದ್ರ ಸಚಿವರ ಮೇಲೆ ಆರೋಪ. ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ನಾನು ಯಾವ್ದಾದ್ರು ಇಂಟರ್ನ್ಯಾಷನಲ್ ಇದಕ್ಕೆ ಹೋಗಿ ಇದು ನಾನು ಬರ್ದಿರೋ ಹಸ್ತಾಕ್ಷರ ಅಲ್ಲ, ಇದು ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಇದೇ ವಿಚಾರವಾಗಿ ಇವತ್ತು KPCC ಅಧ್ಯಕ್ಷರು ಕೂಡ ಪ್ರೆಸ್ ಮೀಟ್ ಮಾಡಿದ್ರು. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸರ್ ಒಂದ್ ನಿಮಿಷ ದರ್ಶನ್ ಅವರೇ, ನೀವು ಮಾತಾಡಬೇಡಿ, ಇವಾಗ ನಾವು ಮಾತಾಡಿ. ಹೇಳಿ ಸರ್, ಹೇಳಿ. ಮೇಡಮ್ ಉಷಾ ಅವರು ಕೇಳ್ಕೋಬೇಕು, ದರ್ಶನ್ ಅವರು ಕೇಳ್ಕೋಬೇಕು. ಮೊದಲು ಉಷಾ ಮೇಡಮ್ ಅವ್ರಿಗೆ ಒಂದು ಪ್ರಶ್ನೆ ಏನಂದ್ರೆ, ನಿಮ್ಮ ಸ್ಟ್ಯಾಂಡ್ ಯಾವ ಕಡೆ ಅಂತ. ನೀವೇನು ಕಾಂಗ್ರೆಸ್ ವಕ್ತಾರ ಇಲ್ಲ ಆಪ್ ವಕ್ತಾರ? ಒಂದ್ ನಿಮಿಷ, ನೀವು ಆಗ್ಲಿಂದ ತುಂಬಾ ಮಾತಾಡ್ಬಿಡ್ರಿ, ಇವಾಗ ನಾವು ಉತ್ತರ ಕೊಡ್ತೀವಿ, ಕೇಳ್ಕೊಂಬಿಡಿ. ಆಗ್ಲಿಂದ ವಹಿಸ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡಿದ್ರು ಮೇಡಮ್ ಅವರು. ಒಂದು ಇವಾಗ ಒಂದು ಬೆರಳು JDS ಕಡೆ ತೋರ್ಸೋಕ್ಕಿಂತ ಮುಂಚೆ ಮೇಡಮ್ ಅವರೇ, ನೀವು ಈ 3 ಬೆರಳು ನಿಮ್ ಕಡೆ ಇರುತ್ತೆ ನೋಡ್ಕೊಂಡ್ಬಿಡಿ. ಇನ್ನ ಒಂದ್ ನಿಮಿಷ ಸರ್, ಮಾತಾಡೋಣ ಈ ಪ್ರಶ್ನೆ. ಒಂದ್ ನಿಮಿಷ ಅವ್ರಾಗ್ಲೇ ಕ್ವಶನ್ ಮಾಡಿದಾಗ ನೀವು ತಡೆದಿಲ್ಲ, ನಾನು ಉತ್ತರ ಕೊಡೋ. ಅದೇ ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿ ಅವರು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಈ ವಿಚಾರಕ್ಕೆ ನಿಮ್ಮ ನನ್ನ ಮೈಂಡ್ ಅಲ್ಲಿ ಇದೆ, ನಾನು ಮರೆಯಲ್ಲ. ಫಸ್ಟ್ ಮೇಡಮ್ ಅವ್ರಿಗೆ, ಆಮೇಲೆ ಅವ್ರಿಗೆ ಉತ್ತರ, ಇಬ್ಬರಿಗೂ ಉತ್ತರ ಕೊಟ್ಬಿಡ್ತೀನಿ. ಆಯ್ತು. ಒಂದು ಬೆರಳು ನಮ್ಮ ಕಡೆ ತೋರ್ಸೋಕ್ಕಿಂತ ಮುಂಚೆ ಈ 3 ಬೆರಳು ನೀವು ನೋಡ್ಕೊಳ್ಳಿ. ಇನ್ನ ಮನೀಶ್ ಸಿಸೋಡಿಯಾ ಮೊನ್ನೆ ಬಂದವ್ರೆ, ನಿಮ್ಮ ಕೇಜ್ರಿವಾಲ್ ಪಾಪ ತುಂಬಾ ಟ್ರಾನ್ಸ್ಪರೆಂಟ್, ಯಾಕೆ ಜೈಲ್ಗೆ ಹೋದ್ರು ಅಂತ ಗೊತ್ತಿಲ್ಲ, ಅಷ್ಟು ತುಂಬಾ ಚೆನ್ನಾಗಿ ಕರಪ್ಷನ್ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಆಯ್ತಾ? ನೀವು ಇದೇ ಕಾಂಗ್ರೆಸ್ ವಿರುದ್ಧ ಮಾತಾಡ್ಕೊಂಡು ಅಧಿಕಾರಕ್ಕೆ ಬಂದ್ರಿ, ಮರಿಬೇಡಿ. ಕಾಂಗ್ರೆಸ್ ವಿರುದ್ಧನೇ ಮಾತಾಡಿ, ಕಾಂಗ್ರೆಸ್ ಭ್ರಷ್ಟರು. ಇವತ್ತು ಹೋಗಿ ಅವ್ರ ಮಡಿಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀರಿ. ಆಯ್ತಾ? ಇವಾಗ ದರ್ಶನ್ ಅವರು ಎಂದ್ರು, ಆಗ್ಲೇ ಮೇಡಮ್ ಅವರು ಒಂದ್ ಮಾತು ಕೇಳಿದ್ರು, ಪ್ರಾಸಿಕ್ಯೂಷನ್ಗೆ ಇವಾಗ ಕುಮಾರಸ್ವಾಮಿ ಅವರಿಗೆ ಹಿ ಇಸ್ ನಾಟ್ ಎ MLA, ಹಿ ಇಸ್ MP. ಒಬ್ಬ MP ಗೆ ಗವರ್ನರ್ ಪ್ರಾಸಿಕ್ಯೂಷನ್ ಕೊಡೋಕ್ಕಾಗಲ್ಲ. ಇದು ಅವ್ರಿಗೆ ಅರ್ಥ ಆಗ್ಬೇಕು, ಗೊತ್ತಿರಬೇಕು. ಒಂದು ರಾಜ್ಯಸಭಾ ಚೇರ್ಪರ್ಸನ್, ಒಂದು ಸ್ಪೀಕರ್, ಅಲ್ಲಿಂದ ಪರ್ಮಿಷನ್ ತಗೋಬೇಕು. ಒಂದು ಇವಾಗ ಇವ್ರ ಪಾಯಿಂಟಿಗೆ ಬರ್ತೀನಿ. ಈ ಹಗರಣದ ಬಗ್ಗೆ ಯಾವಾಗ 2007 ಸರ್? ಹೌದು, ಅಕ್ಟೋಬರ್ 6ನೇ ತಾರೀಕು 2000. ಇವತ್ತಿಗೆ ಎಷ್ಟು ವರ್ಷ ಸರ್? ಎಷ್ಟು ವರ್ಷ? 17 ವರ್ಷ. ಏನ್ ಕಳ್ಳೆಕಾಯಿ ತಿನ್ಕೊಂಡು ಕುಂತಿದ್ರ? ಇದೇ ಲಾಸ್ಟ್ 18 ಕಾಂಗ್ರೆಸ್ ಅವ್ರು ಬಂದು JDS ಅವ್ರ ಕಾಲಕ್ಕೆ ಬಿದ್ದು ಅವ್ರ ಬಾಗಲ್ ತಟ್ಟರಲ್ಲ, ಆವಾಗ ನಿಮ್ಗೆ ಗೊತ್ತಿರ್ಲಿಲ್ವಾ ಇವ್ರ ಮೇಲೆ ಇಂಥ ಆರೋಪಗಳು ಇದಾವಂತ? ಆವಾಗ ನೀವೆಷ್ಟು ಸಾಚಿರಂತ ಗೊತ್ತಾಗುತ್ತೆ. ಮಾಡಿರೋ ಹಗರಣಗಳು ನೀವು ಮುಚ್ಕೊಳ್ಳೋಕ್ಕೆ ಬೇರೆಯವ್ರಿಗೆ ಮಾಡಕ್ ಹೋಗ್ಬೇಡಿ. ಆಯ್ತಾ? ಕುಮಾರಣ್ಣ ಏನು ಹೇಳಿದ್ರು ಅದನ್ನ ಪಕ್ಕನೇ ಹೇಳಿರೋದು, ಓಪನ್ ಆಗಿ ಅವ್ರು ಚಾಲೆಂಜ್ ಮಾಡಿದಾರ. ಇನ್ನೊಂದು, ಈ ವರದಿ ಯಾವಾಗ 23 ಲಾಸ್ಟ್ ಇಯರ್ ಬಂದಿರೋದು ರೀಸೆಂಟ್ಲಿ. ಈ SIT ಎಷ್ಟು ಬೇಗ ಕೆಲಸ ಮಾಡ್ತಾ ಇದೆ. ಇದೇ ಮೂಡದಲ್ಲಿ SIT ಯಾಕೆ ಕೆಲಸ ಮಾಡ್ತಾ ಇಲ್ಲ? ಇದೇ ಮೂಡ ವಿಚಾರದಲ್ಲಿ ಅವ್ರು ಸಲ್ಲಿಸಿರೋ ರಿಪೋರ್ಟ್ ವಾಲ್ಮೀಕಿ ಬಗ್ಗೆ ನೋಡಿದ್ದೀರಾ? ದದ್ದಲ್ ಅವ್ರ ಹೆಸರಿಲ್ಲ, ನಾಗೇಂದ್ರ ಅವ್ರ ಹೆಸರಿಲ್ಲ, ಬೇರೆ ಯಾರೋ ಒಂದು 2-3 ಅಧಿಕಾರಿಗಳ ಹೆಸರು ಹಾಕವ್ರೆ. ಇವ್ರು SIT ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ನಾಚಿಕೆ ಆಗ್ಬೇಕು ಇವ್ರಿಗೆ. ಒಂದ್ ನಿಮಿಷ ಸರ್. ದರ್ಶನ್ ಸರ್ ಕೇಳಿಸ್ಕೊಂಡ್ರಿ, JDS ವಕ್ತಾರಾದಂಥ ಸೈಯದ್ ಅವರು ಹೇಳ್ತಾ ಇದ್ರು SIT ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ, ನಾಗೇಂದ್ರ ಮಾಜಿ ಸಚಿವರ ಹೆಸರಿಲ್ಲ, ಶಾಸಕರ ಹೆಸರಿಲ್ಲ ಅಂತ. ಸೊ SIT ಎಲ್ಲೋ ಒಂದ್ ಕಡೆ ಪಕ್ಷದ ಪರ ಕೆಲಸ ಮಾಡ್ತಾ ಇದೆ ಅನ್ನೋದು ಇವರ ಆರೋಪ. ಸುಪ್ರೀಂ ಕೋರ್ಟ್ ಇಂದ 3 ತಿಂಗಳಲ್ಲಿ ವರದಿ ಕೊಡಬೇಕಂತಿದ್ರು. 17 ವರ್ಷ ಏನ್ ಮಾಡ್ತಿದ್ರು ಇವರು? ಕೇಳೋಣ. ಇದು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಬದುಕ್ತಾ ಇರೋದು. ದೇವೇಗೌಡರು ಜಾಂಗೀರಿನಲ್ಲಿ ರಾಜಕೀಯ ನಡೀತಾ ಇಲ್ಲ, ಏನೋ ಕಾಲು ಹಿಡಿದು ಕೈ ಹಿಡಿದು ಅನ್ನೋ ಪದಗಳೆಲ್ಲ ಬಳಸಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ಅವಕಾಶ ಕೊಟ್ವಿ, ಮುಖ್ಯಮಂತ್ರಿ ಆಗ್ರಿ, ರಾಜ್ಯ ನಡೆಸ್ರಿ. ಅವಕಾಶ ನೀವು ಬೇಕಾಗಿದ್ದು JDS ಅಲ್ಲ, JDS ಅವಕಾಶ ಹೇಳಿ ಮತ್ತೆ ನಿಮ್ಗೆ ಅವಕಾಶ ಹೇಳಿ. ಆಯ್ತು, ನೀವು ಬಂದು ಕಾಲು ಹಿಡಿದಿರೋದು. ಈಗಲೂ ಹೇಳ್ತಿದ್ದೀನಿ ದರ್ಶನ
ಹೋಗಲ್ಲ. ಕಾಂಗ್ರೆಸ್ ಅವ್ರು ಬಂದು ಜೆಡಿಎಸ್ ಕಾಲಿಗೆ ಬಿದ್ದಿದ್ದು, ಕುಮಾರಸ್ವಾಮಿ ಕಾಲಿಗೆ ಬಿದ್ದಿದ್ದು. ಮತ್ತೆ ಸರ್ ಮಾತಾಡಿ. ಹೇಳಿ ಬಿಡಿ, Don't ಉತ್ತರ tell ಮಾಡಿ. me. ದರ್ಶನ್ ಜಿ ಎಸ್ ಮೇಲಕ್ ನಿಧಾನಕ್ಕೆ ಒಂದು ಆರೋಗ್ಯವಾದಂತ ಚರ್ಚೆ ಆಗ್ಲಿ. ಎಸ್ ಮಾತಾಡಿ. ಸರ್ ನೋಡಿ, ಮೂಢ ವಿಚಾರ ಯಾವುದು ವಾಲ್ಮೀಕಿ ವಿಚಾರನ ಕೇಳಿದ್ರು. ಖಂಡಿತ ವಾಲ್ಮೀಕಿ ವಿಚಾರದಲ್ಲಿ ನಾವೇನು SIT ಫಾರ್ಮ್ ಮಾಡಿದ್ವಿ, 15 ಜನರು ಬಂಧನ ಆಗಿದೆ. ತಪ್ಪೇ ಮಾಡಿದವ್ರನ್ನ ನೀವು ಅದಕ್ಕೆ ಸೇರಿಸಿ ಅದು ಕಾಕಿ ಅಂತಂದ್ರೆ ಏನು ಸರ್ ಹೇಳಿ ತಡಿ ಸರ್, ಮುಗಿಸ್ಲಿ ಮತ್ತೆ ಬರೋಣ ನಿಮ್ಗೂ. ಎಸ್ ನೆಕ್ಸ್ಟ್ ನಿಮ್ಗೆ ಆಯ್ತು ಅವ್ರನ್ನ ಮಾತಾಡ್ಸ್ಬಿಟ್ಟು ನಿಮ್ಮ ಹತ್ರ ಬರ್ತೀನಿ. ಸರ್ ಒಂದ್ ನಿಮಿಷ ಸರ್ ಉತ್ತರ ಹೇಳಿ ಬಿಡಿ. ಒಂದ್ ನಿಮಿಷ ನೀವು ಎಷ್ಟು ಧ್ವನಿ ಎತ್ತಿದ್ದೀರಿ ಕರ್ನಾಟಕ ರಾಜ್ಯ? ಅಲ್ಲ ಸೈಯದ್ ಸರ್ ಒಂದ್ ನಿಮಿಷ ಅವ್ರಿಗೆ ಟೈಮ್ ಕೊಡಿ. ಒಂದು ನಿಮಿಷ ಏನೋ ಲಬ 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 ಅಂತ ಕಿರುತ್ತೀರಾ, ಕಿರ್ಚೋದ್ರೆ ಎಲ್ಲ ನಿಮ್ಮ ಸರ್ ಮಾತಾಡಿ. ಏನೋ ಮಾತಾಡೋಕ್ ಬರ್ತದೆ ಅಂತ ನಿಮ್ಗೆ ಒತ್ತಾರ ಮಾಡಿದ್ರು ಅಷ್ಟೇನೆ. ಇನ್ನೊಬ್ರು ಮಾತಾಡಕ್ ಬಿಡಿ, ಸ್ವಲ್ಪ ಸ್ಟೇಜ್ ಡೆಕೋರಮ್ ಇಟ್ಕೊಳ್ಳಿ. JDS ಹೋಗ್ತಾರೆ ಸರ್ ಒಂದು ನಿಮಿಷ ಅವ್ರು ಹೇಳ್ಬಿಡ್ಲಿ, ನೆಕ್ಸ್ಟ್ ನಾವು ಚರ್ಚೆ ಮಾಡೋಣ. ದರ್ಶನ್ ಸರ್ ಜಲ್ದಿ ಹೇಳಿ ನಿಮ್ ಪಾಯಿಂಟ್ ಹೇಳಿ. ಸರ್ ಇನ್ನೊಂದು ಏನೋ ನನಗೆ ಕಾನೂನು ಪಾಠ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅವರು ಇವತ್ತು MP ಆಗಿದ್ದಾರೆ, ಏನೋ ಸ್ಪೀಕರ್ ಬೇಕು ಅಂತ. ಯಾಕೆ ಕಳ್ತನ ಮಾಡೋನು MLA ಕಳ್ತನ ಮಾಡಿ ಈಗ ಉಚ್ಕೊಳಕ್ಕೆ ನನಗೆ ಯಾರು ಇಲ್ಲ ವಾಸ್ತವಾಂಶ ಬರ್ಲಿ ಸರ್. ದರ್ಶನ್ ಸರ್ ಈಗ ವಿಚಾರ ಅದಲ್ಲ. ಕಳ್ಳತನ ಯಾವಾಗ ಮಾಡಿದ್ದಾರೆ, ಬೇನಾಮಿ ಯಾವಾಗ ಮಾಡಿದ್ದಾರೆ, ಕೇಸ್ ಯಾವಾಗ ಆಗಿದೆ, MLA ಇದ್ದಾಗ FIR ಆಗಿರೋದು, MLA ಇದ್ದಾಗ ಅದು. ಈ ಕಂಪ್ಲೇಂಟ್ ಯಾರು ಕೊಟ್ಟಿರೋದು, ಯಾರ ಅಳ್ಬೇಕಿನಲ್ಲಿ ಈ ಕೇಸಿಗೆ ತನಿಖೆಗೆ ಆಗ್ತಾರೆ ಯಾರು? ಮಾನ್ಯ ಶ್ರೀ ಯಡಿಯೂರಪ್ಪಾಜಿಯವರು ಮುಖ್ಯಮಂತ್ರಿ ಇದ್ದಾಗ ಕುಮಾರಸ್ವಾಮಿ ಅವರ ಮೇಲೆ ಈ ಕಠೋರ ಗಂಭೀರ ಆರೋಪ. ಇವತ್ತು ನಕಲು ಒಂದಿನ ಹೇಳ್ತಾರೆ ನಾನು ಸೈನ್ ಮಾಡಿಲ್ಲ, ಇನ್ನೊಂದಿನ ಹೇಳ್ತಾರೆ ನಾನು ಮಾಡಿದ್ದೆ ಆದ್ರೆ ನನ್ಗೆ ಅರಿವಿರ್ಲಿಲ್ಲ, ಏನೋ ಕಣ್ತಪ್ ಮಾಡಿದೀನಿ ಅಂತ. ಅದೇ ಕೋರ್ಟಿಗೆ ಹೋಗ್ಬಿಟ್ಟು ಅಯ್ಯೋ ದಯವಿಟ್ಟು ರಕ್ಷಣೆ ಮಾಡಿ. ಇಲ್ಲೇ ನೀವು ಮೇಲ್ತಾಳಕ್ ಹೋಗ್ತೀರಾ? ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಅಲ್ವಾ? ಕರ್ನಾಟಕ ಕೋರ್ಟ್ಗಳಿಗೆ ಯಾಕೆ ಕಲಿತಾ ಇದ್ದೀರಾ? ಸೆಂಟ್ರಲ್ ಮಿನಿಸ್ಟ್ರು, ದೊಡ್ಡ ಮಿನಿಸ್ಟ್ರು, ಉಕ್ಕಿನ ಮಿನಿಸ್ಟ್ರು. ದರ್ಶನ್ ಸರ್ ಎಸ್ ನಿಮ್ಮ ಆನ್ಸರ್ ನಾನು ತಗೊಂಡೆ. ಒಂದ್ ನಿಮಿಷ ಸರ್ ದರ್ಶನ್ ಸರ್ ಒಂದು ನಿಮಿಷ. ಎಸ್ ನಾವು ಆಮ್ ಆದ್ಮಿ ವಕ್ತಾರಂತ ಉಷಾ ಮೋಹನ್ ಅವ್ರಿಗೆ ಕೂಡ ಈ ಪ್ರಶ್ನೆ ಮಾಡ್ತೀನಿ. ಎಸ್ ಇದಕ್ಕೆ ನಿಮ್ ಸ್ಟ್ಯಾಂಡ್ ಏನು ಮುಗಿಸ್ಬಿಡ್ಲಿ ಅವ್ರಿಗೆ. ಎಸ್ ಮೊದಲನೇ ವಿಚಾರವಾಗಿ ನಾನು ಬಿಜೆಪಿ ವಕ್ತಾರ ಬಹಳ ಅದ್ಭುತವಾಗಿ ಒಂದು ವಿಚಾರವನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. 1% ಕಮಿಷನ್ ತಗೊಂಡ್ರು ಅಂತ ಹೇಳನೆ ಹಾಲಿ ಸಚಿವರನ್ನ ಗುಜರಾತ್ ಅಲ್ಲಿ ನಾವು ಸಸ್ಪೆಂಡ್ ಮಾಡಿದಂತ ಅವ್ರನ್ನ ಕಂಪ್ಲೀಟ್ ಆಗಿ ಹಾಕದಂತಹ ಪಕ್ಷದ ಇತಿಹಾಸ ಇದೆ. ಅದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನೊಮ್ಮೆ ಮಾತಾಡ್ಬೇಕಾದ್ರೆ ಇನ್ನೊಂದು ವಿಚಾರ, ಈಗ ಮೂಢ ವಿಚಾರಣ ಬಂದಾಗ ಸಿದ್ದರಾಮಯ್ಯ ಅವರ ಒಂದು ಆರೋಪ ಸ್ಥಾನದಲ್ಲಿ ನಿಂತಿರೋದ್ರಿಂದ ಅವರು ಏನು ಅವರೇ ಒಂದು ಇದ್ರಲ್ಲಿ ಸೆಷನ್ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಒಂದು ಮಾತಿನ ವಿಚಾರದಲ್ಲಿ ಅವರು ಸಹ ಹೇಳಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಇನ್ನೊಂದು ವಿಚಾರ ಗಮನಿಸಬೇಕು. ಕೇವಲ ಇದು ಸಿದ್ದರಾಮಯ್ಯ ಅವ್ರಿಗೆ ಮಾತ್ರನೇ ಅವರ ವೈಫಿಗೆ ಹೋಗಿದ್ಯಾ ಅಥವಾ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ, ಇನ್ನು ಯಾರ್ಯಾರಿಗೆ ಹೋಗಿದೆ, ಇವೆಲ್ಲವೂ ಸಹ ತನಿಖೆ ಆಗಬೇಕು. ತನಿಖೆ ಆದಾಗ ಅದು JDS ಪಕ್ಷದ ಶಾಸಕರಾಗಿರ್ಬೋದು ಅಥವಾ ಅವ್ರ ಬೆಂಬಲಿಗರೋ ಅಥವಾ ಬಿಜೆಪಿ ಅವರು ಅಥವಾ ಅವ್ರ ಅವಧಿಯಲ್ಲೇ ಇದಾಗಿರೋದ್ರಿಂದ ಅವ್ರ ಕಡೆಯಿಂದಲೂ ಯಾರಿಗಾದ್ರೂ ಹೋಗಿರೋದು ಎಲ್ಲವೂ ಸಹ ತನಿಖೆಗಳ ಮುಖಾಂತರನೇ ತಿಳಿಬೇಕು. ಸೊ ಹಾಗಾಗಿ ಇದು ಕಂಪ್ಲೀಟ್ಲಿ ಈಗ ತನಿಖಾ ಹಂತದಲ್ಲಿರೋದ್ರಿಂದ ಆದಷ್ಟು ಬೇಗ ಇದಕ್ಕೊಂದು ತನಿಖೆ ಆಗ್ಲೇಬೇಕು ಅನ್ನೋದು ನಾವೆಲ್ಲರೂ ಕೂಡ ಆಶಯಿಸ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ 1.5 ವರ್ಷ ಆಗಿದೆ ಹೊಸ ಸರ್ಕಾರ ಬಂದು. ಜನರಿಗೆ ತಲುಪಬೇಕಾದಂತಹ ಗ್ಯಾರಂಟಿಗಳು ತಲುಪ್ತಾ ಇಲ್ಲ ಸರಿಯಾಗಿ. ಯೋಚನೆ ಮಾಡೋದಕ್ಕೆ ಸಾಕಷ್ಟು ಇದಾವೆ. ಒಂದು ಕಡೆ ಮಳೆ ಸಾಕಷ್ಟು ಬಂದು ಕೆಲವು ಪ್ರದೇಶಗಳು ಜಲಾವೃತಗಳಾಗಿದ್ದಾವೆ. ಮತ್ತೆ ನಮಗ್ ಬರ್ಬೇಕಾದಂತಹ ಅನುದಾನಗಳು ಸರಿಯಾಗಿ ಬರ್ತಾ ಇಲ್ಲ. ಮತ್ತೆ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ, ಅನುದಾನಗಳು ಬಿಡುಗಡೆ ಆಗ್ತಿಲ್ಲ. ಇವೆಲ್ಲವನ್ನ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಜನರ ಸ್ಥಿತಿ ಕೇಳೋರು ಯಾರು? ಎಸ್ ನಿಮ್ಮ ಪ್ರಶ್ನೆ ಆಯ್ತು ಮೇಡಮ್. ಒಂದು ನಿಮಿಷ ಸಮಯ ಕೊಡಿ. ಎಸ್ ಹೆಗಡೆಜಿ ಅವಾಗಿಂದ ಹೇಳ್ತಾ ಇದ್ರಿ. ಎಸ್ ಮುಂದುವರಿಸಿ. ಕಾಂಗ್ರೆಸ್ ಹೋಗ್ತಾರೆ ನಮ್ಮ ಸ್ನೇಹಿತರಿದ್ದಾರೆ, ಅವ್ರು ಹೇಳಿದ್ರು ಅವ್ರ ಹೆಸರು ಆರೋಪಿನೇ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸ್ವಾಮಿ, ವಾಲ್ಮೀಕಿ ಹಗರಣದಲ್ಲಿ ಏನು ಅಧಿಕಾರಿ ಯಾವ ನಿಗಮ ಮಂಡಳಿಯಲ್ಲಿ ಇರ್ತಕ್ಕಂಥ ನಾಗೇಂದ್ರ ಅವ್ರ ಹೆಸರು ಸಹಿತ ನಾಗೇಂದ್ರ ಅವರು ದದ್ದಲ್ ಅವ್ರ ಹೆಸರು ಬರೆದು ಸತ್ತೋಗಿದ್ದಾರೆ. ಡೆತ್ ನೋಟ್ ಅಲ್ಲಿ ಆರೋಪಿ ಅವರೇ ಮೇನ್ A1 ಆಗ್ಬೇಕಂತ ಪರಿಸ್ಥಿತಿಯಲ್ಲಿ ಅದರಲ್ಲಿ ಯಾವುದೇ ರೀತಿಯಲ್ಲಿ ಹೆಸರೇ ಸೇರಿಸಲ್ಲ ಅಂತಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? ನೋಡಿ, ಅವರು ಆ ಚಂದ್ರಶೇಖರ್ ಹೇಳೋ ಒಂದು ವ್ಯಕ್ತಿ ಏನು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅವ್ರ ಹೆಸರು ಬರೆದು ಹೋಗಿದ್ದಾರೆ. ಇನ್ನು ಅದರೊಳಗೆ ಇವ್ರ ಹೆಸರು ಸೇರಿಸಲ್ಲ ಅಂದ್ರೆ ಇದು ರಾಜಕೀಯ ಮಾಡಲಾರದೆ ಇವರು ಕಾಂಗ್ರೆಸ್ನವ್ರು ಹೇಳೋ ಒಂದೇ ಒಂದು ಕಾರಣಕ್ಕೆ
ಅವರು ಸ್ವಪಕ್ಷೀಯರು ಹೇಳೋ ಒಂದೇ ಒಂದು ಕಾರಣಕ್ಕೆ ಇವ್ರ ಹೆಸರನ್ನ ತೆಗೆದು ಹಾಕ್ತಾ ಇದ್ದಾರೆ ಅಂತಂದ್ರೆ ವಿಚಾರ ಮಾಡಿ ಇದು ಎಷ್ಟರ ಮಟ್ಟಿಗೆ ಅಲ್ಲಿ ಭ್ರಷ್ಟಾಚಾರಗಳಾಗಿದೆ. ಇದು ನೇರ ನಾಗೇಂದ್ರ ಅವರು, ದದ್ದಲ್ ಅವರು ಮತ್ತೆ ಸಿಎಂ ಸಿದ್ದರಾಮಯ್ಯನವರೇ ಕಾರಣ ಇದಕ್ಕೆ. ಮೌಖಿಕ ಆದೇಶನೇ ಕಾರಣ ಅಂತ ಇನ್ನೊಂದು ವಿಚಾರ ಹೇಳಿದ್ರು ದರ್ಶನ್ ಅವರು ಮಧ್ಯದಲ್ಲಿ. ಈ ವಿಚಾರ ಈಗೇನು ಎರಡೂ ಪಕ್ಷಗಳು HDK ಅವರ ಬೆಂಬಲಕ್ಕೆ ನಿಂತಿದೆ ಈ ವಿಚಾರದಲ್ಲಿ. ಸೊ ಈ ವಿಚಾರದಲ್ಲಿ ಕೂಡ ಅವರು ಕ್ಲಿಯರ್ ಆಗಿ ಹೇಳಿದ್ರು, ಹೋಗಿಬಿಟ್ಟು ಕೋರ್ಟ್ ಅಲ್ಲಿ ಬೇಲ್ ತಗೊಂಡಿದ್ದಾರೆ. ಎರಡನೇದು ಯಡಿಯೂರಪ್ಪ ಅವರೇ ಇದಕ್ಕೆ ಮುಂದಾಗಿರೋದು ಅಂತದ್ದು. ನೋಡಿ, ಈಗ ಏನು ನಮ್ಮ ಸ್ನೇಹಿತರು ಹೇಳಿದ್ರು JDS ವಕ್ತಾರರು, ನೋಡಿ ಅವರು ಈಗ MP ಸೆಂಟ್ರಲ್ ಮಿನಿಸ್ಟ್ರು ಆದ ಕಾರಣ ಅಲ್ಲಿ ಇವ್ರು ಹೇಳಿರೋದು ನಮ್ಗೆ ನಿಜ, ನಮ್ದು ಈ ವಿಷಯನೂ ನಾವು ಚರ್ಚೆ ಗಮನದಲ್ಲಿದೆ. ಏನಂದರೆ ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಡೋಕ್ಕಾಗಲ್ಲ. ಇದೇನು ಅಂತ ಹೇಳಿದ್ರೆ ಅಲ್ಲಿ ಸೆಂಟ್ರಲ್ಲಿಂದ ಆ ರಾಜ್ಯ ಅವ್ರಿಗಿಂತ ಮೇಲೆ ಇರೋ ಒಂದು ಪೊಸಿಷನ್ ಎಲ್ಲ ಆಯ್ತು. ಆದ್ರೂ ಇವಾಗ ತನಿಖೆ ಕೊಡ್ಬೇಕಂದ್ರೆ ಮೇಲೆ ಅವ್ರಿಗಿಂತ ಮೇಲಿನ ರಾಜ್ಯಪಾಲರು ಕೊಡಕ್ ಆಗಲ್ಲ. ಅವಾಗ ನೋಡಿ ಅವ್ರು ಆಗಿರ್ಲಿಲ್ಲ ಅಂದ್ರೆ ಕೊಡ್ಲಿಕ್ಕೆ ಬರ್ತಿಲ್ಲ. ಶಶಿಕಲಾ ಜೊಲ್ಲೆ ಅವರು, ಜನಾರ್ದನ್ ರೆಡ್ಡಿ, ನಾನು ಅದನ್ನೇ ಹೇಳಿ ಮುಂಚೆನೆ ಅದೇ ಹೇಳ್ತಾ ಇದ್ದೀನಿ. ದರ್ಶನ್ ನೋಡಿ, ನಾನು ಅವರಿಗೂ ಸಮಗ್ರವಾಗಿ ನಾನು ಉತ್ತರ ನೀಡ್ತಾ ಇದ್ದೇನೆ. ಇವ್ರು ಈಗ ಏನು ಆಪ್ ಅವರಾಗ್ಲಿ ಕಾಂಗ್ರೆಸ್ ಅವ್ರಿಗೆ ನಾನು ಅಲ್ಲಿ ಅವರಿಗೂ ನಾನು ಉತ್ತರ ಕೊಡ್ತಾ ಇದ್ದೀನಿ. ಇಲ್ಲಿ ಪ್ರಾಸಿಕ್ಯೂಷನ್ ಕೊಡೋದು ಅಂತ ಹೇಳಿದ್ರೆ ಆರೋಪಿ ಅಲ್ಲ. ಏನವರು ಆರೋಪಿ, ಸಿದ್ದರಾಮಯ್ಯನವ್ರ ಆರೋಪಿ, ಅವ್ರಿಗೆ ಜೈಲು ಅಂತ ಹೇಳ್ತಾ ಇಲ್ಲ. ನೋಡಿ, ರಾಜ್ಯಪಾಲರು ಹೇಳೋದು ಒಂದು ಸಂವಿಧಾನಾತ್ಮಕವಾಗಿ ಇರತಕ್ಕಂತ ಹುದ್ದೆ. ಇಲ್ಲಿ ನೋಡಿ, ಅಲ್ಲಿ ಅದರದೇ ಆದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು. ಅಲ್ಲಿ ನೋಡಿ, ಇವರು ಅಲ್ಲಿ ದಾಖಲಾತಿ ಲಭ್ಯತೆ ಕೊರತೆ ಇರಬಹುದು. ಒಂದನೇದಾಗಿ ಆಲ್ರೆಡಿ ಅವರು ತನಿಖೆ ಹಂತದಲ್ಲಿದೆ. ನೋಡಿ, ಶಶಿಕಲಾ ಜೊಲ್ಲೆ ತನಿಖಾ ಹಂತದಲ್ಲೇ, ಜನಾರ್ದನ್ ರೆಡ್ಡಿ ತನಿಖಾ ಹಂತದಲ್ಲಿದೆ. ಮತ್ತೆ ಪ್ರಾಸಿಕ್ಯೂಷನ್ ಕೊಡೋ ಅವಶ್ಯಕತೆ ಏನಿದೆ? ಅಲ್ಲಿ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಹೇಳಿದ್ರು ಅಲ್ಲಿ ಸಮಗ್ರವಾದ ದಾಖಲಾತಿ ಬೇಕಾಗತ್ತೆ. ಸುಮ್ಮನೆ ಬಂದು ನಾವು ತನಿಖೆಗೆ ಆದೇಶ ಮಾಡಿ ಅಂತ ಹೇಳಿದ್ರೆ ಆಡಲ್ಲ. ಯಾಕೆ ಅಂತಂದ್ರೆ ರಾಜ್ಯಪಾಲರು ಇನ್ನೊಂದು ವಿಚಾರ ಇದ್ರ ಮಧ್ಯೆ ಅಲ್ಲ, ಮನೆ ಅಶೋಕ್ ರೆಡ್ಡಿ ಅವರು ಆಲ್ರೆಡಿ ಜೈಲ್ ಹೋಗ್ಬಿಟ್ಟು ಬಂದಿರೋದು, ತನಿಖಾ ಹಂತದಲ್ಲಿದೆ. ಅರ್ಥ ಮಾಡ್ಕೊಳ್ಳಿ ಸರ್. ಒಂದ್ ನಿಮಿಷ ಸರ್, ಒಂದು ನಿಮಿಷ. ಎಸ್ ಸರ್, ನಮ್ಮ ನಿಮ್ಗೊಂದು ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನ ಆರೋಪಿ ಅಂತ ಹೇಳಿ ಜೈಲಿಗೆ ಹಾಕ್ಲಿಲ್ಲ. ಒಂದ್ ನಿಮಿಷ ತನಿಖೆಗೆ ಆದೇಶ ಮಾಡಿ JDS ಸಿಎಂ ಗಿಂತ ಮೇಲೆ ಹುದ್ದೆ ಅದು, ಅವರು ಆದೇಶ ಮಾಡಬೇಕಾಗುತ್ತೆ. JDS ವಕ್ತಾರ ಹತ್ರ ಒಂದು ರಿಯಾಕ್ಷನ್ ತಗೊಂಡ್ಬಿಡೋಣ ಇದೇ ವಿಚಾರದಲ್ಲಿ. ಈಗ ಮುಖ್ಯಮಂತ್ರಿಗಳು ಕೂಡ ಆರೋಪ ಇದೆ. ಸೊ ಇವಾಗ JDS ನಾಯಕರು ಮತ್ತೆ BJP ನಾಯಕರು ಮುಖ್ಯಮಂತ್ರಿಗಳ ರಾಜೀನಾಮೆ ಕಾಳೋದು ಎಷ್ಟು ಸರಿ? ಯಾಕಂದ್ರೆ ಇದು ಸರ್ ಹೇಳ್ಬಿಡ್ತೀನಿ ಕೇಳಿ. ನೀವು ಪ್ರಬಲವಾದ ಸ್ಥಾನದಲ್ಲಿ ಇದ್ದಾಗ, ವೆನ್ ಯು ಆರ್ ಇನ್ ದ ಪೋಸ್ಟ್ ಆಫ್ CM, ಪವರ್ಫುಲ್ ಫಸ್ಟ್, ಆವಾಗ ನೀವು ಯಾವ ತನಿಖೆನೂ ನಡೆಸಕ್ಕಾಗಲ್ಲ. ನೀವು ಹೆಂಗ್ ಬೇಕು ಹಂಗೆ ಆಡಿಸ್ಬಿಡ್ತೀರಿ. ಹೆಂಗ್ ಬೇಕು ವೈಟ್ನರ್ ಹಾಕ್ಬಿಟ್ಟು ಯಾರ ಹೆಸರು ಬೇಕಾದ್ರೂ ಬರ್ದಾಕ್ಬಿಡ್ತೀರಿ. ಯಾಕಂದ್ರೆ ವೈಟ್ನರ್ ಹಾಕೋದಲ್ಲಿ ಕಾಂಗ್ರೆಸ್ ಅವರು ನಂಬರ್ 1, ಏನ್ ಬೇಕಾದ್ರೂ ಮಾಡ್ತಾರೆ. ಯಾಕಂದ್ರೆ ಅಧಿಕಾರ ಅವ್ರ ಕೈಯಲ್ಲಿದೆ. ಇನ್ನೊಂದು ಲಾ ಪ್ರೊಫೆಸರ್ ಬೇರೆ ಗೊತ್ತಲ್ಲ, ಇನ್ನೊಬ್ರು ಟ್ರಬಲ್ ಶೂಟರ್ ಬೇರೆ. ಎಲ್ಲ ಶೂಟ್ ಮಾಡೋಕೆ ಗೊತ್ತಿರುತ್ತೆ ಅವ್ರಿಗೆ, ಮಾತಾಡೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಹೆಂಗೆ ಆಡಿಸ್ಬೇಕು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹಂಗಾಗಿ ಅವರು ರಾಜೀನಾಮೆ ಕೊಟ್ಟಿದ ನಂತರನೇ ಇದು ತನಿಖೆ ನಿಷ್ಪಕ್ಷವಾಗಿ ಆಗೋದು. ಎಸ್ ದರ್ಶನ್ ಜಿ ಕೇಳಿಸ್ಕೊಂಡ್ರಿ, ದರ್ಶನ್ ಅವರೇ ಕಾಂಗ್ರೆಸ್ ವಕ್ತಾರೆ ಈಗ ಹೇಳ್ತಾ ಇದ್ರು JDS ಅವರು ಮತ್ತೆ BJP ಅವರು, ಎಸ್ಪೆಷಲಿ JDS ಅವರು ಹೇಳ್ತಾ ಇದ್ರು ಲಾ ಓದ್ಕೊಂಡಿದ್ದಾರೆ CM, ಅಧಿಕಾರದಲ್ಲಿದ್ದರೆ ಹೆಂಗ್ ಬೇಕಾದ್ರೂ ಆಟ ಆಡಿಸ್ಬೋದು. ಸೊ ಅಧಿಕಾರದಲ್ಲಿದ್ದರೆ ತನಿಖೆ ನಡೆಸೋದು ಕಷ್ಟ, ಸೊ ರಿಸೈನ್ ಮಾಡಲಿ ಅಂತ. ಸರ್ ನೋಡಿ, ನಮ್ಮ ಕರ್ನಾಟಕ ಪೊಲೀಸ್ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂದ್ರೆ, ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗಲೇ ಅವ್ರನ್ನ ಬಂಧನ ಮಾಡಿದ್ದಾರೆ. ಇಲ್ಲಿ ನ್ಯಾಯ ನೀತಿ ಅನ್ನುವಂಥದ್ದು ಬರ್ತಕ್ಕಂಥದ್ದು ಒಂದು ವಿಚಾರ. ಇನ್ನ BJPನವರು ಎಷ್ಟು ಚೆನ್ನಾಗಿ ಚಂದಮಾಮನ ಕಥೆನ ಹೇಳ್ತಾ ಕಿವಿ ಹೂ ಮುಡಿಸ್ತಾರೆ ಅಂದ್ರೆ, ಡಿಯರ್ ಶರತ್ ಜಿ ಅವರೇ, ಜೊಲ್ಲೆ ಅವ್ರದ್ದು ತನಿಖೆ ಮುಗ್ದಿದೆ, ಜನಾರ್ದನ್ ರೆಡ್ಡಿ ಅವ್ರದ್ದು ತನಿಖೆ ಮುಗ್ದಿದೆ, ಕುಮಾರಸ್ವಾಮಿ ಅವ್ರದ್ದು 218 ಪುಟದ ತನಿಖೆ ಮುಗಿದು ಆಲ್ರೆಡಿ 2021 ರಾಜ್ಯಪಾಲರಿಗೆ ತಲುಪಿದೆ, ನಿರಾಣಿ ಅವ್ರದ್ದು ತನಿಖೆ ಮುಗ್ದಿದೆ, ಆದ್ರೆ ಪ್ರಾಸಿಕ್ಯೂಷನ್ ಕೊಡ್ತಾ ಇಲ್ಲ. ನೀವಿಲ್ಲಿ ನಡೀತಾ ಇದೆ ಅಂತ ಕತೆ ಹೇಳೋದಕ್ಕೆ ಹೋಗ್ಬೇಡಿ. ಸೊ ಇದು ಹೆಚ್ಚು ದಿನ ನಡೆಯಲ್ಲ. ಆಮೇಲೆ ಇನ್ನೊಂದು ವಿಚಾರನೂ ಸಮೇತ ಶರತ್ ಅವರು ಹೇಳಿದ್ರು, ಐ ರೆಸ್ಪೆಕ್ಟ್ ಇಟ್. ಇವತ್ತು ಕೇಂದ್ರದವರು ಅಂತ ನಾನು ಒತ್ತಿ ಹೇಳಿದೆ, ರಾಜ್ಯಪಾಲರ ಕೈಲಿದೆ, ಆಯ್ತು ನಿಮ್ಮ ದಾರಿಗೆ ಬರ್ತೀನಿ. ನೀನು ಕೇಸ್ ರಾಜ್ಯಪಾಲರು ಸ್ಪೀಕರ್ ಬರಲಿ, ಯಾಕೆ ಕೊಡಿಸ್ತಾ ಇದಾರೆ ಪೇಪರ್ನ? ಆಮೇಲೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ. ಇವತ್ತು ಯಾವ ಕುಟುಂಬದಲ್ಲಿ 100 ಹೆಣ್ಮಕ್ಳನ್ನ ಬೀದಿಗೆ ತಂದ್ರು, ಅಂತವರ ಮನೆಯ ವ್ಯಕ್ತಿಗೆ ಮಂತ್ರಿಗಿರಿ ಹೆಂಗ್ ಕೊಟ್ರು ಅನ್ನುವಂಥದ್ದು ಒಂದು. ಭ್ರಷ್ಟಾಚಾರದ ವಿಚಾರ ಪ್ರಶ್ನೆ ಮಾಡ್ತಾ ಇದ್ರು. ಇವತ್ತು 550 ಎಕರೆ
ಪೋಚರಿಯಾಗಿ ಬೇನಾಮಿಯಾಗಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಜಾಗ ಕೊಟ್ಟಂತ ವ್ಯಕ್ತಿ ನಾನು ಸೈನ್ ಹಾಕಿಲ್ಲ, ನಾನು ಸೈನ್ ಹಾಕಿದ್ದೀನಿ, ಸೈನ್ ಹಾಕಿದ್ ನನಗೆ ಗೊತ್ತಿಲ್ಲ, ಮತ್ತೆ ಬೇಲಪ್ ತಗೊಂಡ್ಬರ್ತಾರೆ. ಈ ರೀತಿ ಭ್ರಷ್ಟಾಚಾರದ ಆರೋಪ ಹೊತ್ತಿರ್ತಕ್ಕಂಥ ವ್ಯಕ್ತಿಗೆ ಯಾವ ರೀತಿ ಮಂತ್ರಿಗಿರಿ ಕೊಟ್ಟಿ ಅನ್ನುವಂಥದ್ದು ಮಗದೊಂದು ಪ್ರಶ್ನೆ. ಪರಿವಾರವಾದ ಅನ್ನೋರು ಇವತ್ತು ತಾತನಿಂದ ಮೊಮ್ಮಕ್ಕಳು ಮರಿಮಕ್ಕಳಾದ ತನಕ ಪರಿವಾರವಾದಿಯವರಿಗೆ ಯಾವ ರೀತಿ ಮಂತ್ರಿಗಿರಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಆಯ್ತು, ನರೇಂದ್ರ ಮೋದಿ ಅವರು ಶುದ್ಧ ಹಸ್ತದ ಭ್ರಷ್ಟಾಚಾರ ರಹಿತವಾದಂತಹ ರಾಜಕೀಯ ಮಾಡೋದಾಗಿದ್ರೆ ತಗೊಳ್ಳಿ, ಕುಮಾರಸ್ವಾಮಿ ರಾಜೀನಾಮೆ ಅವರ ಖುದ್ದಾಗಿ ಮುಖ್ಯಮಂತ್ರಿಗೆ ವಿ ರೆಸ್ಪೆಕ್ಟ್ ಇಟ್, ವಿ ವೆಲ್ಕಮ್ ಇಟ್. ಭ್ರಷ್ಟಾಚಾರದ ಆರೋಪ ಬಂದಿಲ್ಲ, ಆರೋಪಿಯಾಗಿದ್ದಾರೆ, ಅದಕ್ಕೆ 218 ಪುಟದ ವರದಿ ಸಲ್ಲಿಕೆ ಆಗಿದೆ. ಸಂತೋಷ್ ಹೆಗ್ಡೆ ಅವ್ರನ್ನ ಹಾಡಿ ಹೊಗಳುತ್ತಾ ಇದ್ದಂತ ಎಸ್ ದರ್ಶನ್ ಅವರೇ, ಒಂದು ನಿಮಿಷ ಎಸ್ ಶರತ್ ಸರ್, ಎಸ್ ಇದಕ್ಕೆ ನಿಮ್ಮ ಹತ್ರ ಟೈಮ್, ಎಸ್ ನೀವೇನು ಹೇಳ್ತೀರಾ ಸರ್? ನೋಡಿ, ಈ ವಿಷಯಕ್ಕೆ ಇವರು ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಖುದ್ದಾಗಿ ಅವರೇ ಪ್ರೆಸ್ ಮೀಟ್ ಮಾಡಿ ಕುಮಾರಸ್ವಾಮಿ ಏನು ಹೇಳ್ತಕ್ಕಂಥದ್ದು ಅಂತಂದ್ರೆ, ಇದು ನನ್ನ ಸಹಿ ಅಲ್ಲ ಅಂತ ಹೇಳ್ತಕ್ಕಂಥ, ನನ್ನ ಸಹಿನೇ ಅಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ತನಿಖೆ ಮಾಡಿಸ್ಬೇಕಲ್ಲ. ಅವರು ಯಾರು ಮಾಡಿಸ್ಬೇಕು ಅದನ್ನ? ಎಸ್ ರಾಜ್ಯ ಸರ್ಕಾರ ಮಾಡಿಸಿ, ನೀವು ಇನ್ನೊಂದು ದಾಖಲಾತಿಯನ್ನ ಕೊಡಿ. ಅವ್ರು ಅಲ್ಲ ಅಂತ ಹೇಳಿದ್ಮೇಲೆ ಸಿಎಂ ಇಂದು ಫೋರ್ಜರಿ ಆಗಿದೆ ಅಂತ ಆಯ್ತಲ್ಲ, ಹಾಗಾದ್ರೆ ಇನ್ನೊಂದು ದಾಖಲಾತಿ ಅದಕ್ಕೇನಿದೆ ಅದಕ್ಕೆ ಮರು ತನಿಖೆ ಮಾಡಿಸಿ. ಈಗಿರುವಂತ ಅದಕ್ಕೆ ಕೊಡಿ. ಸೊ ಈಗಿರೋ ಸರ್ಕಾರ ಕೂಡ ಅದಕ್ಕೆ ಪವರ್ ಇದೆ. ನೀವು ಅವ್ರ ಸೈನೇ ಬೇರೆಯವ್ರು ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ನೀವು ಸಪರೇಟ್ ಆಗಿ ಅದಕ್ಕೊಂದು ತನಿಖೆ ಮಾಡಿಸಿ, ಅದಕ್ಕೊಂದು ಟೀಮ್ ಮಾಡಿ. ಸೊ ಅಂದ್ರೆ ನೀವ್ ಹೇಳುದು ಅಧಿಕಾರದಲ್ಲಿ ನೀವಿದ್ದೀರಾ, ಹೇಳಿ ಹೇಳಿ. ಪ್ರಶ್ನೆ, ಇಷ್ಟು ವರ್ಷ ನೀವೇನ್ ಮಾಡ್ತಾ ಇದ್ರಿ? ನಮ್ ಬಾಕಲ್ ಬಂದಾಗ ನಿಮ್ಗೆ ಒಂದು ನಿಮಿಷ ಸರ್, 2018 ನಿಮ್ಮ ಅಧಿಕಾರ ಇತ್ತು, ಅವಾಗ ಯಾಕೆ ಈ ವಿಚಾರ ಪ್ರಸ್ತಾಪ ಮಾಡ್ಲಿಲ್ಲ ಅನ್ನೋದು JDS ವಕ್ತಾರ ವಾದ. ಸರ್, ಈಗ ನಮ್ಮ ಶರತ್ ಅವರು ಒಂದು ಮಾತು ಹೇಳಿದ್ರು, ತನಿಖೆ ಮಾಡಿಸಿ. ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದವರು ಸಹಿನ ಪೋಚರಿಯಾಗಿ ಇನ್ನೆಷ್ಟು ಕೋಟಿ ಲೂಟಿ ಆಗಿರ್ಬೋದು, ಇನ್ನೆಷ್ಟು ದೊಡ್ಡ IPS ಅಲ್ಲ, ಯಾವ್ದಾದ್ರೂ ಅವರಿಗೆ ಕುಮಾರಸ್ವಾಮಿ ನಾಳೆ ಬೆಳಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟೆ, ನಾಳೆ ಬೆಳಗ್ಗೆ ಸರ್ಕಾರ ತನಿಖೆ ಮಾಡಿಸೋದಕ್ಕೆ ಆದೇಶ ಮಾಡ್ತದೆ. ನೀವು ನಿಮ್ಮ ಫೈನಲ್ ಸ್ಟೇಟ್ಮೆಂಟ್ ದರ್ಶನ್ ಸರ್. ಒಂದು ನಿಮಿಷ ಟೈಮ್ ಕೊಡಿ. ಅವ್ರನ್ನ ಹೇಳ್ತಾ ಇರೋದು, ಕಾಂಗ್ರೆಸ್ನವರು ಬ್ಲಾಕ್ ಮೇಲ್ ರಾಜಕೀಯ ಮಾಡ್ತಾ ಇದ್ದಾರೆ ನೋಡಿ. ಅವರದ್ದು ಹಗರಣಗಳನ್ನ ಮುಚ್ಚಿಡ್ಲಿಕ್ಕೋಸ್ಕರ ಬೇರೆಯವ್ರದ್ದೆಲ್ಲ ಅದಿದೆ ಇದಿದೆ ಅಂತೇಳಿ ಜನರಿಗೆ ಹಾದಿ ತಪ್ಪಿಸ್ತಾ ಇದ್ದಾರೆ. ನೀವ್ ಈಗಾಗಲೇ ನೋಡಿರ್ಬೋದು, ದರ್ಶನ್ ಇದರಲ್ಲಿ ಫೋಟೋ ವೈರಲ್ ಮಾಡಿ ಆ ಮೂಢ ಹಗರಣವನ್ನ ಮುಚ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಡೈವರ್ಟ್ ರಾಜಕೀಯ. ಇನ್ನೊಂದ್ ಕಡೆ ಹೇಳ್ತಾರೆ ಬೆಂಗಳೂರು ಉತ್ತರಕ್ಕೆ ದಕ್ಷಿಣಕ್ಕೆ ನಾವು ರಾಮನಗರ ಸೇರಿಸ್ಬಿಡ್ತೀವಿ ಅಂತೇಳಿ. ಪ್ರತಿ ಹಂತದಲ್ಲೂ ಇವರದ್ದು ಡೈವರ್ಟ್ ರಾಜಕೀಯ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಬ್ಲಾಕ್ ಮೇಲ್ ರಾಜಕೀಯ ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಮ್ಮ ಹಗರಣಗಳನ್ನ ಮುಚ್ಚಲಿಕ್ಕೋಸ್ಕರ ಸದನದಲ್ಲೇ ಒಪ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. 89 ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಅಂದಾಗ ಜನರಿಗೆ ಏನಾಗಿದೆ, ಇವರು ಭ್ರಷ್ಟ ಮುಖ್ಯಮಂತ್ರಿ ಅಂತ ಹೇಳಿ ಜನರ ಮನೆಯಲ್ಲೂ ಹೇಳ್ತಾ ಇದ್ದಾರೆ. ಜನರಲ್ಲೂ ಚಾಪೊತ್ತಿದೆ ಇವ್ರಿಗೋಸ್ಕರ. ಹಿಂದೊಮ್ಮೆ ಇವರು ಹ್ಯೂಬ್ಲೆಟ್ ವಾಚ್ ಹಗರಣದಲ್ಲೂ ಸಿಕ್ಕಾಕೊಂಡಿದ್ರು. ಒಂದು ಹಗರಣದಿಂದ ಬಂದಂತ ವಾಚ್ ಅನ್ನ ಕಟ್ಕೊಂಡಂತ ಸಂದರ್ಭದಲ್ಲಿ ಇದೇ ರೀತಿ ಸಮಸ್ಯೆಗಳಾದಾಗ ಅದನ್ನು ವಾಪಸ್ ಕೊಟ್ರು. ಅದೇ ರೀತಿಯಲ್ಲಿ 14 ಸೈಟಿ ಅಂತ ತಗೊಂಡಿದ್ರಿ, ದೀನದಲಿತರಿಗೆ ಕೊಡಿ. ಇದನ್ನ ಏನು ವಾಲ್ಮೀಕಿ ಇದರ ನಿಗಮ ಮಂಡಳಿ ಏನ್ ಭ್ರಷ್ಟಾಚಾರ ಆಗಿದೆ ಅದನ್ನ ನೀವು ವಾಪಸ್ ಕೊಡಿ ದುಡ್ಡನ್ನ. ಏನ್ ಭ್ರಷ್ಟಾಚಾರ 49 ಕೋಟಿ ಇನ್ನೂವರೆಗೂ ಲೆಕ್ಕ ಸಿಗ್ತಾ ಇಲ್ಲ. ಅದಕ್ಕೇನಿದೆ ಅಂತ ಉತ್ತರ ಕೊಡಿ ನೀವು. ಏನಿದೆ ಅಂತ ಸ್ಟ್ಯಾಂಡ್ ತಗೊಳ್ಳಿ. ಯಾರಿಗಾರು ಪ್ರಾಸಿಕ್ಯೂಷನ್ ಕೊಟ್ಕೊಳ್ಳಿ, ಯಾರಿಗಾರು ಇದು ಮಾಡ್ಕೊಳ್ಳಿ, ಅಥವಾ ಯಾವ್ದಾದ್ರು ಹಗರಣಗಳ ಬಗ್ಗೆ ಮಾತಾಡ್ಕೊಳ್ಳಿ. ಫಸ್ಟ್ ನೀವು 49 ಕೋಟಿ ಸಾರ್ವಜನಿಕರಿಂದ ಲೂಟಿ ಹೊಡೆದಿದ್ದೀರಲ್ಲ, ಅದನ್ನ ವಾಪಸ್ ತಂದು ಕೊಟ್ಟಿ, ಆಮೇಲೆ ನಾವು ಮಾತಾಡ್ತೀವಿ ಏನು ಅಂತ. ನಿಮ್ಮ ಸ್ಟೇಟ್ಮೆಂಟ್ ಹಿಂದಿಯಲ್ಲಿ ಒಂದು ಮಾತು ಹೇಳ್ತಾರೆ, ಆಗಾಜ್ ಯೇ ಹೋಗಾ ತೋ ಅಂಜಾಮ್ ಕ್ಯಾ ಹೋಗಾ. ಅಂದ್ರೆ ಪ್ರಾರಂಭ ಹಿಂಗಿದ್ರೆ ಅಂತ್ಯ ಹೆಂಗಾಗುತ್ತೆ ಅಂತ. ಇವಾಗ ಎಲ್ರಿಗೂ ಗೊತ್ತಿದೆ, ಇವರು ಹೈಕಮಾಂಡ್ ಹೋಗಿ ಬಂದ್ರು. ಆಲ್ರೆಡಿ ಮುಖ್ಯಮಂತ್ರಿ ಯಾರಿಗೆ ಮಾಡಬೇಕು ಅಂತ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಒಂದು ಹೆಸರು ಸಜೆಸ್ಟ್ ಮಾಡಿದ್ದಾರೆ. ಅಂದ್ರೆ ಇವ್ರು ಇಳಿತಾರೆ ಅಂತ. ಯಾರ ಹೆಸರು ಸಜೆಸ್ಟ್ ಮಾಡಿದ್ದಾರೆ ಸರ್? ಇವರು ಇವತ್ತು ಬೆಂಗಳೂರು ಬಂದ್ ಮಾಡ್ತೀನಿ ಅಂತ ಹೊರಟಿದ್ರಲ್ಲ, ಏನು ಇವ್ರ ಆಸ್ತಿ ಬೆಂಗಳೂರು ಅಂತ. ಇವ್ರ ಮನ್ಸಲ್ಲಿ ಬಂದಂಗೆಲ್ಲ ಬಂದ್ ಮಾಡಿಬಿಡೋದು. ನಮ್ಮ ಸುರೇಶ್ ಜಾರಕಿಹೊಳಿ
ಸತೀಶ್ ಜಾರಕಿಹೊಳಿ. ಸರಿ, ಸತೀಶ್ ಜಾರಕಿಹೊಳಿ ಓಕೆ, ಅವ್ರ ಹೆಸರು ಸಜೆಸ್ಟ್ ಮಾಡಿದ್ದಾರೆ, ಯಾಕಂದ್ರೆ ಇವ್ರಿಗೆ ಅಡ್ಜಸ್ಟ್ ಆಗುತ್ತಂತೆ, ಅದಕ್ಕೆ ಅವ್ರ ಹೆಸರು ಸಜೆಸ್ಟ್ ಮಾಡೋದು. ನೋಡಿ, ಒಂದು ಕಾಲದಲ್ಲಿ ಕಾರಣ ಎಸ್ ಫೈನ್ ಸರ್, ಎಸ್ ಇವರು ತಪ್ಪು ಮಾಡಿದ್ದಾರೆ, ಇವ್ರ ಮನೆಗೆ ಹೋಗ್ತಾರೆ, ಜೈಲ್ಗೆ ಹೋಗ್ತಾರೆ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತಾಗೋಗಿ ಇವಾಗ ಮುಂದಿನ ಸಿಎಂ ಯಾರಂತ ಚರ್ಚೆ ಶುರು ಆಗಿದೆ. ಇದರಲ್ಲೇ ಅರ್ಥ ಮಾಡ್ಕೋಬೇಕು. ಥ್ಯಾಂಕ್ ಯು ಸರ್, ಇಬ್ರಿಗೂ ನೀವು ಹೇಳಿದ್ರಿ. ಸೊ ಹಾಗಾಗಿ ಬಿಸಿ ನಡುವೆ ಕೂಡ ಕಾರ್ಯಕ್ರಮಕ್ಕೆ ಬಂದ್ರಿ, ಇಬ್ರಿಗೂ ಧನ್ಯವಾದಗಳು. ಎಸ್ ದರ್ಶನ್ ಸರ್ ಮತ್ತು ಮೋಹನ್ ಮೇಡಮ್ ಒಂದು ನಿಮಿಷ ಇರಿ. ಎಸ್ ನಾನು ನಿಮ್ಮ ಹತ್ರ ಕಂಟಿನ್ಯೂ ಮಾಡ್ತೇನೆ. ಎಸ್ ದರ್ಶನ್ ಸರ್, ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳ ಬದಲಾವಣೆಗೆ ಈಗ ಆಲ್ರೆಡಿ ಚರ್ಚೆ ಆಗಿದೆ. ಸೊ ಹಾಗಾಗಿ ಅದಕ್ಕೆ ದೆಹಲಿಗೆ ಹೋಗಿದ್ದು ಸತೀಶ್ ಜಾರಕಿಹೊಳಿ ಮತ್ತು ಇನ್ನೊಬ್ರು ಪರಮೇಶ್ವರ್ ಇವ್ರ ಹೆಸರೆಲ್ಲ ಬರ್ತಾ ಇದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಖಚಿತ ಅಂತ JDS ನಾಯಕರ ಸೈಯದ್ ಅವ್ರು ಹೇಳ್ತಾ ಇರುವಂಥ ಮಾತು. ನೋಡಿ, ಬಿಜೆಪಿನಲ್ಲಿ ಹೈಕಮಾಂಡ್ಗೆ ಅದೇನೋ ಲಂಗು ಲಗಾಮು ಎಂತದೂ ಇಲ್ಲ. ಯಾಕೆಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷನೇ ಬೇಡ ಅಂತ ಹೇಳಿ ಆಗಿನ್ನು 6 ತಿಂಗಳಾಗಿಲ್ಲ, ಆಲ್ರೆಡಿ ಅಲ್ಲಿ ಬೆಳಗಾಮಲ್ಲಿ ಅವ್ರ ವಿರುದ್ಧ ಕತ್ತಿ ಮಸಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಬಿಜೆಪಿ ವಕ್ತಾರ ಹೇಳಿದ್ರು, ಏನು ದೀನ ದಲಿತರಿಗೆ ಹಂಚ್ಕೊಡಿ ಅಂತೇಳಿ. ಇದೇನು ಕತ್ತಿರೋದಾಗಿದ್ರೆ ಹಂಚ್ಬೋದಿತ್ತು. ನಾವೇನು ರಾಬಿನ್ ಹುಡ್ ಅಲ್ಲ, ಮೈಲಿ ಬೆವರು ಸುರಿಸಿ ಕಷ್ಟಪಟ್ಟು ಮಲ್ಲಿಕಾರ್ಜುನ ಸ್ವಾಮಿ ಅವರು ಕಷ್ಟಪಟ್ಟು ದುಡ್ದು ತನ್ನ ಅಕ್ಕರಿಗೆ ಕೊಟ್ಟಿರ್ತಕ್ಕಂಥ ಜಾಗನ ಸ್ವಲ್ಪ ದಾನ ಮಾಡೋದಕ್ಕಲ್ಲ. ಯಾಕೆಂದ್ರೆ ಎತ್ತಾಳವರು ಇದೇ ವಿಜಯೇಂದ್ರ 20,000 ಕೋಟಿ ಕಿಕ್ ಬ್ಯಾಕ್ ಪಡ್ಕೊಂಡಿದ್ರು ಅಂತ ಹೇಳಿದ್ರಲ್ಲ, ಆತರ ಕಳ್ತನ ಭ್ರಷ್ಟಾಚಾರ ಮಾಡಿದ್ರೆ ಹಂಚ್ಬಿಡ್ಬೋದಿತ್ತು. ಇದು ಬೆವರಿನ ದುಡ್ಡು, ಬೆವರಿನ ಹನಿ. ಆಮೇಲೆ ಇವ್ರೇನೋ ಆರೋಪ ಮಾಡ್ತಾ ಇದ್ರು ಸ್ವಾಮಿ, ಬಿಜೆಪಿನವರು ಶ್ರೀರಾಮನ ಹೆಸರಲ್ಲಿ ಶ್ರೀರಾಮನ ಹೆಸರಲ್ಲಿ 40,000 ಕೋಟಿ ಲೂಟಿ ಹೊಡೆದಿದ್ದಾರೆ. ಮನೆಗೆ ಹೋಗಿ ಚಂದ ಎತ್ತಿ ಆ ಹಣ ಎಲ್ಲಿಗೋಯ್ತು? ಕಟ್ಟಿದ್ರಲ್ಲ ಆ ರಾಮ ಮಂದಿರನು ಸೋರ್ತಾ ಇದೆ ಇವತ್ತು. ಇನ್ನೊಂದು ಎಲೆಕ್ಟ್ರೋ ಬಾಂಡ್ ಅಂತ ಹೇಳಿ 3,010 IT ED ದಾಳಿಗಳಾಗ್ತವೆ. ಯಾವ ದಾಳಿ ಆಗ್ತದೆ ಅವ್ರಿಗೆ ಬೆದರಿಕೆ ಆಗ್ತಾರೆ, ನೀವು ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ. 2010ರಲ್ಲಿ ಅರೆಸ್ಟ್ ಆದವರು 23 ಜನ ಮಾತ್ರ. ಅಷ್ಟು ಕಂಪನಿಗಳು ಎಲೆಕ್ಟ್ರೋ ಬಾಂಡ್ ಅಲ್ಲಿ ಬಿಜೆಪಿಗೆ ಹಪ್ತಾ ಕೊಟ್ಟಿವೆ. ಹಪ್ತಾ ಅದನ್ನ ರೌಡಿ ತರ ಬಳಸಿಕೊಂಡು ಧಮಕಿ ಹಾಕಿ ದುಡ್ಡು ವಸೂಲಿ ಮಾಡಿದ್ದಾರೆ. ಮಗದೊಂದು 20,000 ಕೋಟಿ ಕೋವಿಡ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಆ ಹಣ ಎಲ್ಲಿಗೆ ಹೋಯ್ತು? ಸರ್, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಬಿಜೆಪಿ ವಕ್ತಾರ ಇಲ್ಲೇ ಉಳ್ಕೊಂಡಿದ್ರೆ ಒಂದು ನಿಮಿಷ. ಅದಕ್ಕಿಂತ ಮುಂಚೆ ನಮ್ಮ ಆಮ್ ಆದ್ಮಿಯ ವಕ್ತಾರ ಕೂಡ ಕೇಳ್ತೇನೆ. ಪಕ್ಷದ ಮೇಲೆ ಅಂದ್ರೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಪ್ಲಸ್ ಇಲ್ಲಿ ದರ್ಶನ್ ಅವರು ಇನ್ನೊಂದು ವಾಕ್ಯ ಸೇರಿಸಿದ್ರು, ರಾಮದೇವರ ಏನು ದೇವಸ್ಥಾನ ಕಟ್ಟಿದ್ರು ಅಯೋಧ್ಯೆ, ಇದರಲ್ಲಿ ಕೂಡ ಬಿಜೆಪಿಯವರು ದುಡ್ಡು ಕಲೆಕ್ಟ್ ಮಾಡಿದ್ದಾರೆ, ಆ ಹಣ ಎಲ್ಲಿ ಸೋರ್ತಾ ಇದೆ ಅಂತ. ನಿಮ್ ಕಾಮೆಂಟ್ ಏನು ಈ ವಿಚಾರಕ್ಕೆ? ಬಿಜೆಪಿಯವರ ಒಂದು ದೊಡ್ಡ ಹಗರಣ, ಒಂದು ದೊಡ್ಡ ಭ್ರಷ್ಟಾಚಾರ ಈಗಾಗಲೇ ಎಲೆಕ್ಟ್ರಲ್ ಬೋರ್ಡ್ ಅಂತ ನಾನು ಕೂಡ ಹೇಳಿದೆ. ಅದಕ್ಕಿಂತ ದೊಡ್ಡದು ಅಂತ ಹೇಳಿದ್ರೆ PM ಕೇರ್ ಫಂಡ್. ನಿಮ್ಗೆ PM ಕೇರ್ ಫಂಡ್ ಯಾವುದೇ RTI ಅಡಿಯಲ್ಲಿ ಬರೋದೇ ಇಲ್ಲ, ನೀವು ಅದರ ಮಾಹಿತಿಯೂ ಕೂಡ ಪಡೆಯೋ ಹಾಗಿಲ್ಲ. ಸೊ ನಮ್ಮ PM ಕೇರ್ ಫಂಡ್ ಯಾವುದಕ್ಕೆ ಅವರು ಉಪಯೋಗ ಮಾಡ್ತಿದ್ದಾರೆ ಅನ್ನೋದು ಇದುವರೆಗೂ ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಸೊ ಇಂತ ಒಂದು ದೊಡ್ಡ ಹಗರಣದ ಮೂಟೆಯನ್ನೇ ಇಟ್ಕೊಂಡಿರೋರು ಇವತ್ತು ಈ ಎಲ್ಲಾ ಒಂದು ಚೀಫ್ ಮಿನಿಸ್ಟರ್ಗಳ ಮೇಲೆ ಇಲ್ಲದ ನಾನು ಎಷ್ಟು ಇದೆ ಇಲ್ಲ ಅನ್ನೋದು ಯಾರನ್ನೂ ಸಮರ್ಥನೆ ಮಾಡ್ಕೊಳ್ತಿಲ್ಲ. ನೇರವಾಗಿ ನಮ್ಮ ಚೀಫ್ ಮಿನಿಸ್ಟರ್ನ ನಾನು ಹೇಳ್ತಾ ಇದ್ದೀನಿ. ಸೊ ಸರ್ಕಾರಗಳನ್ನ ಒಂದು ಬೀಳಿಸೋದಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಇವರು ಹೋಗ್ತಾರೆ ಅನ್ನೋದನ್ನ ನಾವು ನೋಡ್ತಾ ಬರ್ತಾನೆ ಇದೀವಿ. ಇವರ ಒಂದು ಅಧಿಕಾರ ಬಂದ ಮೇಲೆ ಸೆಂಟ್ರಲ್ ಅಲ್ಲಿ. ಸೊ ಅದರ ಒಂದು ಭಾಗವಾಗಿಯೂ ಸಹ ಇಲ್ಲೂ ಸಹ ಇವರು ಆಟಗಳನ್ನ ಮುಂದುವರಿಸ್ತಾ ಇದ್ದಾರೆ. ಎಸ್ ನಿಮ್ ಪ್ರಶ್ನೆ ಆಯ್ತು. ಉತ್ತರ ಪಡೆಯೋಣ. ಒಂದು ನಿಮಿಷ ಮತ್ತೆ ನಿಮ್ಮ ಹತ್ರ ನಾನು ಬರ್ತೇನೆ. ನಿಮ್ಮ ಮೇಲೆ ದರ್ಶನ್ ಅವ್ರು ಕೇಳಿದ್ದು ಆರೋಪಗಳು ನೀವು ಕೇಳಿಸ್ಕೊಂಡ್ರಿ. ಪ್ಲಸ್ ಅಂದ್ರೆ ನೀವು ಅಂದ್ರೆ ನಿಮ್ಮ ಪಕ್ಷದ ವಿರುದ್ಧ ಮಾತಾಡಿದ್ರೆ ಅರೆಸ್ಟ್ ಮಾಡಿಸ್ತೀರಾ ಅನ್ನೋದು ಆಮ್ ಆದ್ಮಿ. ನಿಮ್ಮ ಉತ್ತರ ನೋಡಿ, ನಾನು ಒಂದೊಂದೇ ಕ್ಲಾರಿಫೈ ಮಾಡ್ತೀನಿ. ಒಂದು, ರಾಮನ ಹೆಸರಲ್ಲಿ 40,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ 40,000 ಕೋಟಿ? 3,000 ಕೋಟಿ ಏನು ಆಗಿದೆ, ಅದನ್ನು ಪ್ರತಿಯೊಂದು ಆಡಿಟ್ ಆಗಿದೆ. ಪ್ರತಿಯೊಂದು ಲೆಕ್ಕ ದಾಖಲಾತಿ ಏನಿದೆ, ನೀವು ಎಲ್ಲ RTIದಲ್ಲಿ ಹಾಕಿದ್ರು ಅದನ್ನು ನೀವು ಸಮಗ್ರವಾಗಿ ನೋಡ್ಕೋಬಹುದು. ಎಲ್ಲ ಪ್ರತಿಯೊಂದು ದಾಖಲಾತಿ ಇದೆ ಅದಕ್ಕೆ. ಆಯ್ತಾ? 40,000 ಕೋಟಿ ಎಲ್ಲಿ ಸ್ವಾಮಿ? 43,000 ನೋಡಿ, ಇಲ್ಲಿ ಆಗಿರೋದು ಪ್ರತಿಯೊಂದು ಆಡಿಟ್ ಇದೆ. ಸಾರ್ವಜನಿಕವಾಗಿ ನೀವು ಆನ್ಲೈನ್ಗೆ ಹೋದ್ರೆ ಪ್ರತಿಯೊಂದು ಲೆಕ್ಕ ಸಿಗುತ್ತೆ. ಅಲ್ಲಿ ಯಾವುದು ಲೆಕ್ಕ ಮರೆಮಾಚಿ ಮಾಡುವಂತ ಸಂದರ್ಭಗಳೇ ಬಂದಿಲ್ಲ. ಯಾಕೆ ಅಂತಂದ್ರೆ ಅದೊಂದು ಟ್ರಸ್ಟ್ ಮುಖಾಂತರ ಸಂದಾಯ ಆಗಿದೆ. ಪ್ರತಿಯೊಂದು ಬ್ಯಾಂಕ್ ಖಾತೆಗಳಿಗೆ ಹೋಗಿದೆ. ಬ್ಯಾಂಕ್ ಖಾತೆಗಳಿಂದ ಪ್ರತಿಯೊಂದು ಏನೇನು ಯಾವ್ಯಾವ್ದು ಹೋಗಿದೆ ಅಂತ ಪ್ರತಿಯೊಂದು ಸಿಗುತ್ತೆ, ದಾಖಲಾತಿ ಸಿಗುತ್ತೆ. ಮತ್ತೊಂದು PM ಕೇರ್ ಬಗ್ಗೆ ಮಾತಾಡಿದ್ರು. PM ಕೇರ್ ಬಗ್ಗೆ ಅಷ್ಟೇ, ನೀವು ಆನ್ಲೈನ್ಗೆ ಹೋದ್ರೆ ಪ್ರತಿಯೊಂದು ಮಾಹಿತಿ ಇದೆ ಇಲ್ಲಿ. ಇವ್ರು ಏನ್ ಹೇಳ್ತಾ ಇದ್ದಾರೆ, ಇವ್ರದ್ದು ಒಂದೇ ಏನು ಅಂತಂದ್ರೆ, ಭ್ರಷ್ಟಾಚಾರ ಮಾಡಿದವರಿಗೆ ನಾವು ಏನು ಕೇಸ್ ತನಿಖೆ ಮಾಡಿಸಬಾರ್ದು, ಯಾವುದನ್ನು ಮಾಡಬಾರ್ದು. ಈಗ ನೋಡಿ, ಕೇಜ್ರಿವಾಲ್ ಅವರು ಜೈಲಿಂದಾನೇ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಅಲ್ಲಿಂದಾನೇ ದಾಖಲಾತಿ ತಗೊಂಡು ಇದು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತನಿಖೆ ಇನ್ನೊಂದು ಟೀಮ್ ಅನ್ನು ಮಾಡಿಸ್ಬೇಕು.
ನೋಡಿ ಅವರು ಕೇಜ್ರಿವಾಲ್ ಅವರ ಭ್ರಷ್ಟಾಚಾರ ಎಷ್ಟು ಮಟ್ಟಿಗಿದೆ ಅಂತಂದ್ರೆ ಜೈಲಿಗೆ ಹೋದ ತಕ್ಷಣ ಅವರು ಸಿಎಂ ಸ್ಥಾನದಿಂದ ಇಳಿತಾ ಇಲ್ಲ. ಅವ್ರು ಎಂತ ದೊಡ್ಡ ಮಹಾನ್ ವ್ಯಕ್ತಿ ನೋಡಿ. ಆರೋಪ ಬಂದ ನಾವೆಲ್ಲ ಸಿಎಂ ಗಳನ್ನ ನೋಡಿದೀವಿ ಹಿಂದೆ. ಆರೋಪ ಬಂದ ತಕ್ಷಣ ಇವರು ತಮ್ಮ ಜೈಲಿಂದಾನೇ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಏನು ಅವ್ರ ಉತ್ತರ ಏನ್ ಕೇಳೋಣ? ದೆಹಲಿ ಜನತೆ ಬೈತಾ ಇದ್ದಾರೆ. ಒಂದ್ ನಿಮಿಷ ಅವ್ರ ಉತ್ತರ ಕೇಳೋಣ. ಒಂದ್ ನಿಮಿಷ ಬರ್ತಾರೆ. ಅವ್ರ ಉತ್ತರ ಏನೋ ಇದೆ, ಒಂದ್ ನಿಮಿಷ ಕೇಳೋಣ. ನಿಭಾಯಿಸ್ತಕ್ಕಂಥದ್ದು ಸಿಎಂ ಆಯ್ತು, ಫೈನ್, ಆಯ್ತು, ವೆರಿ ಈಸಿ. ಆಯ್ತು. ಅಲ್ಲಿ ಶರತ್ ಸರ್ ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ಸರ್ಕಾರಿ ಅಧಿಕಾರಿಗಳಿಗೆ ಅಲ್ಲಿ ದೊಡ್ಡದಾದ ಒಂದು ಆಯ್ತು. ಒಂದು ನಿಮಿಷ ಬರುತ್ತೆ ಏನೋ ಸರ್, ಒಂದು ನಿಮಿಷ ಆಗುತ್ತೆ. ಒಂದು ನಿಮಿಷ ಎಷ್ಟು ಕೇಜ್ರಿವಾಲ್ ಅವರಿಗೆ ಇಲ್ಲ, ಒಂದ್ ನಿಮಿಷ ಸರ್. ಆರೋಪ ಬಂದ ತಕ್ಷಣ ಮುಖ್ಯಮಂತ್ರಿಗಳು ರಾಜೀನಾಮೆ ಪಡೆದಿದ್ದಾರೆ ಬಿಜೆಪಿಯಲ್ಲಿ. ಆರೋಪ ಬಂದು ಜೈಲಲ್ಲಿ ಇದ್ರು ಕೂಡ ನಿಮ್ಮವ್ರು ರಾಜೀನಾಮೆ ಕೊಟ್ಟಿಲ್ಲ ಅನ್ನೋದು ಬಿಜೆಪಿ ಹೋಗ್ತಾರೆ. ನಿಮ್ಮ ಉತ್ತರ ಏನು ಇದಕ್ಕೆ? ಕೊಡೋದಿಲ್ಲ. ಯಾಕೆ ಕೊಡಬೇಕು? ನಾವು ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಯಾಕೆ? ಒಂದ್ ನಿಮಿಷ ಸಾಕ್ಷಿಗಳನ್ನ ಕೊಡಿ. ಒಂದು ನಿಮಿಷ ಸಮಗ್ರವಾಗಿ ಸಂಪೂರ್ಣ ಉತ್ತರ ಕೊಡಕ್ ಬಿಡಿ, ಕಂಪ್ಲೀಟ್ ಉತ್ತರ ಕೊಡಕ್ ಬಿಡಿ. ಹೇಳಿ. ಎಸ್ ದರ್ಶನ್ ಅವರೇ ಹೇಳಿ. ಎಸ್ ಸರ್, ಒಂದೇ ಒಂದು ಬಹಳ ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ. ಈಗ ಶರತ್ ಅವರು ಆಡಿಟಿಂಗು ಅಕೌಂಟು 4,000 ಕೋಟಿ ಅಂದ್ರಲ್ಲ, ನನ್ನ ಮನೇಲಿ ದುಡ್ಡು ಕೊಟ್ಟಿದ್ದಾರೆ. ರಥಯಾತ್ರೆ ಬಂತು, ಅಕ್ಕಿ ಕೊಟ್ಟಿದ್ದಾರೆ, ಇಟ್ಕೆ ಕೊಟ್ಟಿದ್ದಾರೆ, ನಮಗೆ ರೆಸಿಪ್ಟೇ ಕೊಟ್ಟಿಲ್ಲ. ಅವತ್ತಿನ ಕಾಲದಲ್ಲಿ ಎಲ್ಲರಿಗೂ ರೆಸಿಪ್ಟ್ ಕೊಟ್ಟೆ ತಗೊಂಡು ಹೋಗಿರೋದು. ಆ ತರ ವ್ಯವಸ್ಥೆನೇ ಇಲ್ಲ ನಮ್ಮಲ್ಲಿ. 10 ರೂಪಾಯಿ ಕೊಟ್ರೆ 800 ನನಗನ್ಸ್ಮಟ್ಟಿಗೆ ನಿಮ್ಮ ರೂಪಾಯಿ ಕೊಟ್ರೆ 8,000 ಕೋಟಿ ನೋಡಿ, ಕೊಟ್ರೆ 80,000 ನನಗನ್ಸ್ಮಟ್ಟಿಗೆ ನಿಮ್ಮ ಕಾಂಗ್ರೆಸ್ನವರೇ ಏನೋ ಇರ್ಬೋದು, ರಸೀದ್ ಕೊಡ್ಲೇ ಇರೋರು. ನನಗನ್ಸ್ಮಟ್ಟಿಗೆ ನಮ್ಮವರು ಆ ತರ ಮಾಡೇ ಇಲ್ಲ ನೋಡಿ. ನಾನು ಬೇಕಾದ್ರೆ ರಸೀಟ್ ತೋರಿಸ್ತೀನಿ, ನನ್ನ ಮೊಬೈಲ್ ಅಲ್ಲಿ ಇದೆ. ನಾನು ಕೊಡ್ತಕ್ಕಂಥ ಏನ್ ವಿಚಾರ ಹೇಳ್ತಕ್ಕಂಥದ್ದು ಶ್ರೀರಾಮನ ತೀರ್ಪಿಂದನೇ ಅಯೋಧ್ಯೆಯಲ್ಲಿ ನೀವು ಸೋತಿದ್ದೀರಾ. ಯಾವತ್ತು ನೋಡಿ ಶ್ರೀರಾಮನ ಹೆಸರಲ್ಲಿ ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇದನ್ನ ಮಾಡಬೇಡಿ ದಯವಿಟ್ಟು. ರೆಸಿಪ್ಟ್ ಕೊಟ್ಟಿಲ್ಲ ಅಂತಂದ್ರೆ ಪ್ರತಿಯೊಂದು ನೋಡಿ ಸಾಧ್ಯನೇ ಇಲ್ಲ. ದಯವಿಟ್ಟು ಸುಳ್ಳನ್ನು ಒಂದು ನಿಮಿಷ ನೋಡಿ ಸರ್. ದರ್ಶನ್ ಸರ್ ಇಬ್ರು ಒಂದು ನಿಮಿಷ ಸಮಯ ಮುಗಿತಾ ಇದೆ. ಒಂದು ನಿಮಿಷ ಯಾರೋ ಇರ್ಬೇಕು ಸರ್. ಆಯ್ತು ಒಂದು ನಿಮಿಷ ಹೆಗಡೆ ಸರ್. ಈಗ ವಿಚಾರ ಇದೆಲ್ಲ ರಾಜಕೀಯವಾಗಿ ಚರ್ಚೆ ಇರಬೇಕು, ಒಪ್ತೇನೆ. ಆದರೆ ರಾಜ್ಯದ ವಿಚಾರಕ್ಕೆ ಬಂದಾಗ ರಾಜ್ಯದ ಮುಖ್ಯಮಂತ್ರಿ ಬದಲಾಗಬೇಕು ಅಂತ ಮೊನ್ನೆ ಆರ್ ಅಶೋಕ್ ಅವರು ಹೇಳ್ತಾ ಇದ್ರು. ಮುಖ್ಯಮಂತ್ರಿನ ಬದಲಾಯಿಸಬೇಕು ಅಂತ ಬಿಜೆಪಿ ಮತ್ತು JDS ಹೇಳ್ತಾ ಇಲ್ಲ. ಸ್ವತಃ ಕಾಂಗ್ರೆಸ್ ನಾಯಕರೇ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡೋಕ್ಕೆ ಈಗ ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವ್ರ ಜೊತೆ ಸಪ್ರೇಟಾಗಿ ಸಭೆ ಕೂಡ ಆಗಿದೆ ಅನ್ನೋದು. ಸೊ ಮುಂದಿನ ಸ್ಟ್ಯಾಂಡ್ ಏನು, ಕೋರ್ಟ್ ಏನಾದರೂ ವಿರುದ್ಧವಾಗಿ ಏನೋ ತೀರ್ಪು ಬಂದರೆ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಸಾಧ್ಯತೆ ಇದೆಯಾ? ದರ್ಶನ್ ಅವ್ರು ಏನು ಹೇಳ್ತೀರಾ? ನೋಡಿ, ಹೈಕಮಾಂಡ್ ಅಲ್ಲಿ ಚರ್ಚೆಗಳು ಮೊನ್ನೆ ಆಗಿರ್ತಕ್ಕಂಥದ್ದು ವಾಲ್ಮೀಕಿ ಮತ್ತೆ ಮೂಢ ವಿಚಾರ ಡಿಸ್ಕಷನ್ ಆಗಿರ್ತಕ್ಕಂಥದ್ದು. ಆ ಒಂದು ನಮ್ಮ ಹೈಕಮಾಂಡ್ ಏನಿದೆ ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಸೊ ಆ ಒಂದು ನಿರ್ಧಾರಗಳನ್ನ ಅವ್ರು ಮಾಡುವಂಥದ್ದು, ಆ ಚರ್ಚೆಗಳು 4 ಗೋಡೆ ಮಧ್ಯೆ ಮತ್ತೆ 4 ಜನರ ಮಧ್ಯೆ ನಡೆದಿರ್ತಕ್ಕಂಥದ್ದು. ಆ ವಿಚಾರವನ್ನ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್. ಎಸ್, ಥ್ಯಾಂಕ್ ಯು. ಎಸ್, ಒಂದೇ ನಿಮಿಷ. ಎಸ್, ಆಮ್ ಆದ್ಮಿ ವಕ್ತಾರರಾದಂಥ ಉಷಾ ಮೋಹನ್ ಅವ್ರಿಗೂ ಕೇಳ್ತಾ ಇದ್ದೇನೆ. ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕಾ? ಮೂಢ ವಿಚಾರ. ಸೊ ನಿಮ್ಮ ಸ್ಟ್ಯಾಂಡ್ ಏನು, ನಿಮ್ಮ ನಿಲುವೇನು? ಆಮ್ ಆದ್ಮಿ ಏನ್ ಹೇಳುತ್ತೆ? ಯಾರೇ ತಪ್ಪು ಮಾಡಿದ್ರು ಖಂಡಿತ ಶಿಕ್ಷೆ ಆಗ್ಬೇಕು. ಅದ್ರಲ್ಲೂ ಸಿಎಂ ಅವ್ರು ತಪ್ಪಾಗಿದೆ, ಖಂಡಿತವಾಗ್ಲೂ ಶಿಕ್ಷೆ ಆಗ್ಲೇಬೇಕು. ಅದು ಯಾವುದೇ ಪಕ್ಷಗಳಾಗಿರ್ಲಿ, ಅದು ಯಾವುದೇ ಪಕ್ಷಾತೀತವಾಗಿ ನಾವು ಈ ಸ್ಟೇಟ್ಮೆಂಟ್ ಅನ್ನ ಅಂದ್ರೆ ಈ ವಿಚಾರದಲ್ಲಿ ಏನಾದ್ರು ಮುಖ್ಯಮಂತ್ರಿಗಳು ಅರೆಸ್ಟ್ ಆದ್ರೆ ಇವರು ಜೈಲಲ್ಲಿ ಕುತ್ಕೊಂಡು ಆಡಳಿತ ಮಾಡಬಹುದಾ? ಒಂದ್ ನಿಮಿಷ ಕೇಳೋಣ. ಅಗೇನ್ ಅದನ್ನ ನಿಮಗೆ ಸರ್ ದಯವಿಟ್ಟು ನೀವು PMLA ಆಕ್ಟ್ ಏನು ಅಂತ ತಿಳ್ಕೊಂಡು ಆಮೇಲೆ ಮಾತಾಡಿ. ಅಲ್ಲ ಹೇಳಿ, ನಿಮ್ಮ ಅಭಿಪ್ರಾಯ ಹೇಳಿ. ನಿಮ್ಮ ಅಭಿಪ್ರಾಯ. ಹೋಗಿ ಬಂದಂತ ಸಂದರ್ಭಗಳನ್ನ ನಾವು ನೋಡಿದೀವಿ, ಯಾವ ರೀತಿ ಅವ್ರನ್ನ ಸಹ ಕರ್ಕೊಂಡು ಹೋಗಿ ಕೂಡ್ತಿದ್ರು ಅಂತ. ತಪ್ಪು ಮಾಡಿದವ್ರನ್ನ ಒಳಗಾಕಿದ್ದಾರೆ, ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಇಲ್ಲ, ಅದು ಕೋರ್ಟ್ ಅಥವಾ ಸಂಬಂಧಪಟ್ಟವ್ರು ಹೇಳ್ತಾರೆ. ಎಸ್, ಇನ್ನೊಂದು ವಿಚಾರ, ವಿಚಾರಣೆ ನಡೆದು ತಪ್ಪಿತಸ್ಥ ಅನ್ನೋದು ನಿಜವಾಗ್ಲೂ ಆರೋಪ ಸಾಬೀತಾದ್ರೆ ಖಂಡಿತ ಶಿಕ್ಷೆ ಯಾರೇ ತಪ್ಪಾಡ್ಲಿ ಶಿಕ್ಷೆ ಆಗ್ಲೇಬೇಕು. ಅದು ಯಾರೇ ಆಗ್ಲಿ, ಮುಖ್ಯಮಂತ್ರಿ ಆಗಿರ್ಲಿ, ಮಿನಿಸ್ಟರ್ ಆಗಿರ್ಲಿ. ಎಸ್ ಹೆಗಡೆಜಿ, ನಿಮ್ಮ ಸ್ಟೇಟ್ಮೆಂಟ್ ಏನು ಈ ವಿಚಾರವಾಗಿ? ಈ ವಿಚಾರವಾಗಿ ಏನು ದೆಹಲಿಯ ದಂಡಯಾತ್ರೆ ಮಾಡಿದ್ದಾರೆ ಸಿಎಂ ಅವರು, ಬದಲಾವಣೆ ಆಗೋ ಸಾಧ್ಯತೆ ಇದೆಯಾ? ಬದಲಾವಣೆ 100% ಆಗುತ್ತೆ. ಯಾಕಾಗಲ್ಲ? ಪ್ರತಿಯೊಂದು ನೋಡಿ, ಇವರು ಇವಾಗ ಏನು ಬದಲಾವಣೆ ಆದ್ರೆ ಯಾರ ಕಾರಣ? ಕಾಂಗ್ರೆಸ್ ಬಿಜೆಪಿ? 1,20,000 ಇಲ್ಲ, ಅದಕ್ಕೆ ಸ್ಟೇಟ್ಮೆಂಟ್ ಇದೆ. ಇದು BSY ಅವರ ಕಾಲದಲ್ಲಿ ಆಗಿತ್ತು ಅಂತ ದೊಡ್ಡದಾಗಿ ಸಂಘರ್ಷ ಆಗಿದೆ.
ನೀವು ಇಷ್ಟು ಕಡಿಮೆ ಕೊಟ್ಟಿದ್ದೀರಾ, ಇದರಲ್ಲಿ ನಮ್ಮ ಪಾಲೇನು ಅಂತೇಳಿ ಚರ್ಚೆ ಆಗಿದೆ. ಸರ್ ನನ್ನ ಪ್ರಶ್ನೆ ಈಗ ಹೈಕಮಾಂಡ್ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆದ್ರೆ ಇದಕ್ಕೆ ಆಗತ್ತೆ ಸರ್. ಇದಕ್ಕೆ ಕಾರಣ ಬಿಜೆಪಿನ ಅಥವಾ ಬಿಜೆಪಿ ಅವರೇ? ಬಿಜೆಪಿ ಇಷ್ಟೆಲ್ಲ ಹೋರಾಟ ಕೈ ಎತ್ಕೊಂಡಿರೋದಕ್ಕೆ ಅವರ ಸಿಎಂ ಚೇಂಜ್ ಆಗ್ತಾರೆ, ಅವ್ರು ಇಳಿತಾರೆ, ಸರ್ಕಾರನೂ ಬೀಳುತ್ತೆ. ಎಸ್, ಇದಾಗಿತ್ತು ಇವತ್ತಿನ ಚರ್ಚೆ. ಅದಕ್ಕಿಂತ ಮೊದಲೇ ಎಷ್ಟೇ ಬಿಸಿ ಇದ್ರು 3 ಜನ ವಕ್ತಾರರು ಸಮಯ ಕೊಟ್ರಿ. ಸೊ ಬಂದಿದ್ದಕ್ಕೆ 3 ಜನಕ್ಕೂ ಧನ್ಯವಾದ ಹೇಳ್ತೀನಿ. ದರ್ಶನ್ ಅವ್ರಿಗೆ ಮತ್ತು ಉಷಾ ಅವ್ರಿಗೆ ಮತ್ತು ಹೆಗಡೆಜಿ ತಮಗೆ ಕೂಡ ಧನ್ಯವಾದಗಳು. ಎಸ್, ಇದಾಗಿತ್ತು ಇವತ್ತಿನ ಚರ್ಚೆ. ನಿರಂತರವಾಗಿ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ಮತ್ತಷ್ಟು ಟಾಪಿಕ್ ತೊಗೊಂಡು ಮತ್ತೆ ನಾಳೆ ಬರ್ತೇವೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ.